ಫೆಬ್ರವರಿ 9ನೇ ತಾರೀಕು ಅಂದ್ರೆ ನಾಳೆ ಜಸ್ಟ್ ಪಾಸ್ ಅನ್ನುವಂತಹ ಒಂದು ಅದ್ಭುತವಾದಂತಹ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಈ ಸಿನಿಮಾ ಬಗ್ಗೆ ಮಾತನಾಡೋದಕ್ಕೆ ಸಿನಿಮಾದ ನಾಯಕ ಹಾಗೂ ನಾಯಕಿ ನಮ್ಮ ಜೊತೆಗಿದ್ದಾರೆ. ಜಾಸ್ತಿ ತಡ ಮಾಡದೆ ಅವ್ರನ್ನ ಬೇಗ ಬೇಗ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊತೀನಿ. ಬಿಕಾಸ್ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದಾರೆ, ಪ್ರಮೋಷನ್ಸ್ ಅದು ಇದು ಅಂತ ಎಲ್ಲ ಓಡಾಡಿ ತುಂಬಾ ಟಯರ್ಡ್ ಆಗಿದ್ದಾರೆ. ಸೊ ಬೇಗ ಬೇಗ ವೆಲ್ಕಮ್ ಮಾಡ್ಕೊತೀನಿ. ಶ್ರೀ, ಹಲೋ, ವೆಲ್ಕಮ್ ಟು ದಿ ಶೋ. ಹಾಯ್, ಥ್ಯಾಂಕ್ಸ್ ಮ್ಯಾಮ್. ಹಾಗೇನೆ ಈ ಸಿನಿಮಾದ ನಾಯಕಿ ಪ್ರಣತಿ ಅವರು, ಹಲೋ ಮ್ಯಾಮ್, ವೆಲ್ಕಮ್ ಟು ದಿ ಶೋ. ಹೇಗಿದ್ದೀರಾ ಇಬ್ರು? ಟಯರ್ಡ್ ಆಗಿದ್ದೀರಾ? ಹೇಗಿದ್ರು ಚೆನ್ನಾಗಿದೀವಿ ಅಂತಾನೆ ಹೇಳ್ತೀವಿ. ತುಂಬಾ ಸ್ಟ್ರಾಂಗ್ ಆಗಿದ್ದೀವಿ. ಸಖತ್ತು ಸುಸ್ತೇ ಆಗ್ತಿಲ್ಲ ನಮ್ಗೆ. ಓಕೆ, ಪ್ರಮೋಷನ್ಸ್ ಹೇಗೆ ನಡೀತಾ ಇದೆ? ಸದಾ ನಡೀತಿದೆ. ಆಕ್ಚುಲಿ ಒಂದೊಂದು ರೀತಿಲಿ ನಾನು ಎಲ್ಲ ಕಡೆ ಹೇಳ್ತಿರ್ತೀನಿ, ಒಂದೊಂದು ಸುಸ್ತಾಗತ್ತಲ್ಲ ಒಂದೊಂದ್ಸಲ, ಅದು ವರ್ತ್ ಇರ್ಬೇಕು. ಸುಸ್ತಾದ್ರೂ ಅಲ್ಲಿ ಟಯರ್ಡ್ ಆದ್ರೂ ನಮ್ಗೆ ಎಷ್ಟೊಂದು ಸ್ಟ್ರೈನ್ ಆದ್ರೂ ವರ್ತ್ ಇರ್ಬೇಕು. ಸುಮ್ನೆ ಕಷ್ಟಪಟ್ಟನಲ್ಲ ಗುರು ಅಂತ ಅನ್ಸತ್ತರ ಇರ್ಬಾರ್ದು. ಇಷ್ಟೊಂದೆಲ್ಲ ಓಡಾಡಿ ಕಷ್ಟ ಪಡ್ತಿರೋದಕ್ಕೆ ತುಂಬಾ ಅರ್ಥ ಇದೆ, ಸಕ್ಸಸ್ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಎಲ್ಲರಿಗೂ ಇದೆ. ಸೊ ಎಲ್ಲ ಕಡೆನೂ ಹೋಗಿ ಪ್ರಚಾರ ಮಾಡ್ತಿದ್ದೀವಿ. ಹುಬ್ಳಿ, ದಾವಣಗೆರೆ, ಶಿವಮೊಗ್ಗ, ಮೈಸೂರು ಬಿಡಿ, ಮೈಸೂರಲ್ಲಿ ಎಷ್ಟು ಸಲ ಬಂದು ಪ್ರಮೋಷನ್ ಮಾಡ್ತಿದೀವಿ. ಹುಡುಗರಿಗೆಲ್ಲ ಮೈಸೂರು ಪ್ರಮೋಷನ್ ಹೋಗ್ತೀವಿ ಅಂದ್ರೆ ಮತ್ತೆ ಮೈಸೂರಾ ಜನ ಅಲ್ಲೇ ಒಂದು ರೂಮ್ ಮಾಡ್ಕೊಂಡ್ಬಿಡ, ಇಲ್ಲ ಮನೆ ಮಾಡ್ಕೊಂಡ್ಬಿಡ ಅಂತ ಅಂದ್ಬಿಡ್ತಾರೆ. ಸೊ ಆತರ ಇದೆ. ಎಸ್ಪೆಷಲಿ ನಮ್ಗೆ ಇಷ್ಟ ಆಗಿದ್ದು ಒಳ್ಳೆ ರೆಸ್ಪಾನ್ಸ್ ದಾವಣಗೆರೆಯಲ್ಲಿ ಅಲ್ಟಿಮೇಟ್ ರೆಸ್ಪಾನ್ಸ್. ನಿಜವಾಗ್ಲೂ ನಮ್ಮೂರಲ್ಲಿ ರೆಸ್ಪಾನ್ಸ್ ಹೇಗ್ ಸಿಗುತ್ತೋ ಆ ಊರ್ನವ್ರು ನಮ್ಮನ್ನ ಅವ್ರ ಊರ್ನಾಗ ಸ್ವೀಕರಿಸ್ಬಿಟ್ಟಿದ್ದಾರೆ. ನಮ್ಮವರೇ ಅವ್ರನ್ನ ತರನೇ ನಮ್ಮನ್ನ ಟ್ರೀಟ್ ಮಾಡ್ತಾರೆ ಅಲ್ಲಿ. ಅಂಡ್ ಸಖತ್ತಾಗಿತ್ತು. ನಾವು ಅದನ್ನ ಇವತ್ತಿಗೂ ಮರೆಯಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಅಲ್ಲಿ ನಮ್ಮನ್ನ ನೋಡ್ಕೊಂಡ್ರು. ದಾವಣಗೆರೆ ಬೆಣ್ಣೆ ದೋಸೆ ಫೇಮಸ್. ಹಾಗೇನೆ ಅಲ್ಲಿ ಜನ ಮನ್ಸು ಕೂಡ ಬೆಣ್ಣೆ ತರ ತುಂಬಾ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ನಾನು ಪ್ರಣತಿ ಅವರು ಕೇಳೋದಾದ್ರೆ, ಪ್ರಣತಿ ಅವರೇ ಸಿನಿಮಾ ನಿಮ್ಮ ಆಯ್ಕೆ ಹೇಗಾಯ್ತು? ಈಗ ಸೀರಿಯಲ್ಸ್ ಅಲ್ಲಿ ಮಾಡ್ತಾ ಇದ್ವಿ, DKD ಅಲ್ಲಿ ಕೂಡ ಇದೆ. ಸೊ ಸಿನಿಮಾ ನಿಮ್ಮ ಆಯ್ಕೆ ಹೇಗಾಯ್ತು? ಸೊ ಸಿನಿಮಾಲಿ ಹೆಂಗಾಯ್ತು ಅಂದ್ರೆ, ನಾನು MCA ಓದ್ತಿದ್ದೆ. ಸೊ ನಾನು ಲಾಸ್ಟ್ ಇಯರ್ ಅಲ್ಲಿ ಇದ್ದೆ. ಸೊ ಅವಾಗ ಡೈರೆಕ್ಟರ್ KM ರಘು ಸರ್ ವೈಫ್ ಇದಾರೆ ಅಲ್ವಾ, ಅವರು ಆಶಾ ಮ್ಯಾಮ್ ಅಂತ. ಸೊ ಅವರು ನಮ್ಮ PS ಅಲ್ಲಿ ವರ್ಕ್ ಮಾಡ್ತಿದ್ರು. ಸೊ ಹಂಗೆ ಆಡಿಷನ್ಸ್ಗೆ ಹುಡುಕ್ತಿದ್ರು ಫಿಮೇಲ್ ಲೀಡ್ನ. ಸೊ ಆ ಟೈಮಲ್ಲಿ ನನ್ನ ಪಿಕ್ಚರ್ ನನ್ನ ಫ್ರೆಂಡ್ ತೋರಿಸಿದ್ದು. ಸೊ ಅಲ್ಲಿಂದ ಡೈರೆಕ್ಟರ್ ಸರಿಗೆ ಹೋಯ್ತು. ಸೊ ಅವ್ರು ಆಡಿಷನ್ ಕರೆಸ್ಕೊಂಡ್ರು, ಆಡಿಷನ್ ಕೊಟ್ಟು ಬಂದೆ. ಸೊ ಹಂಗೆ ಸೆಲೆಕ್ಟ್ ಆಗಿದ್ದು. ಓಕೆ, ಇನ್ನು ಜಸ್ಟ್ ಪಾಸ್ ಟೈಟಲ್ ಸಿಕ್ಕಾಪಟ್ಟೆ ಯೂನಿಕ್ ಆಗಿದೆ. ಸೊ ಜಸ್ಟ್ ಪಾಸ್ ಸಿನಿಮಾ ಬರೀ ಜಸ್ಟ್ ಪಾಸ್ ಆದವ್ರಿಗೆ ಮಾತ್ರ ಕನೆಕ್ಟ್ ಆಗುತ್ತಾ, ಈಗ ಫಸ್ಟ್ ಕ್ಲಾಸ್ ಎಲ್ರಿಗೂ ಕನೆಕ್ಟ್ ಆಗುತ್ತಾ, ಹೇಗೆ ಅಂತ? ಎಲ್ಲಾರ್ಗು ಕನೆಕ್ಟ್ ಆಗುತ್ತೆ. ಅಂಡ್ ಬರೀ ಓದೋ ಮಕ್ಳಿಗೆ ಅಷ್ಟೇ ಅಲ್ಲ, ಬರೀ ಫಸ್ಟ್ ರ್ಯಾಂಕ್ ಬಂದವ್ರಿಗೆ, ಜಸ್ಟ್ ಪಾಸ್ ಆದವ್ರಿಗೆ ಅಷ್ಟೇ ಅಲ್ಲ, ಪೋಷಕರಿಗೂ ಕನೆಕ್ಟ್ ಆಗುತ್ತೆ. ಅವ್ರ ಅಪ್ಪ ಅಮ್ಮಂದಿರಿಗೆ, ಎಸ್ಪೆಷಲಿ ಸಂಬಂಧಿಕರಿಗೆ ಇನ್ನೂ ಜಾಸ್ತಿ ಕನೆಕ್ಟ್ ಆಗುತ್ತೆ. ಯಾಕಂದ್ರೆ ಜಸ್ಟ್ ಪಾಸ್ ಅನ್ನೋದು ಕಮ್ಮಿ ಮಾರ್ಕ್ಸ್ ಅಂತ ಅನ್ಕೊಂಡ್ಬಿಟ್ಟಿದ್ರೆ, ಅಫ್ಕೋರ್ಸ್ 35 ಅನ್ನೋದು ಒಂದು ಚಿಕ್ಕ ನಂಬರ್ ಆಗಿರ್ಬೋದು. 90, 85 ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ, ಅಥವಾ 100 ಔಟ್ ಆಫ್ 100 ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಚಿಕ್ಕ ನಂಬರ್ ಆಗಿರ್ಬೋದು. ಬಟ್ ಅವ್ರೇನ್ ಸಾಧನೆ ಮಾಡಿರ್ತಾರೋ, ಇವ್ರೇನ್ ಸಾಧನೆ ಮಾಡಿರ್ತಾರೋ, ಅವೆರಡು ಕಂಪ್ಯಾರಿಸನ್ ಮಾಡಿದಾಗ ಈ 35 ತೆಗೆದವ್ರದ್ದು ಸಾಧನೆ ದೊಡ್ಡದಾಗಿರುತ್ತೆ. ತುಂಬಾ ಲೈವ್ ಎಕ್ಸಾಂಪಲ್ಗಳಿದೆ ಅದಕ್ಕೆ. ಸೊ ಅದನ್ನ ಹೇಳಕ್ ಹೊರಟಿದ್ದೀರಿ. ಜಸ್ಟ್ ಪಾಸ್ ಬಂದ್ರು ಕೂಡ ಯಾರು ಡಿಮೋಟಿವೇಟ್ ಆಗೋದು ನೆಸೆಸಿಟಿ ಇಲ್ಲ. ಅಂಡ್ ನಮ್ಮ ಸಿನಿಮಾದಲ್ಲಿ ಸ್ಪೆಷಾಲಿಟಿ ಏನಂದ್ರೆ, ಜಸ್ಟ್ ಪಾಸ್ ಬಂದವ್ರಿಗೆ ಅಂತ ಒಂದು ಕಾಲೇಜ್ ಓಪನ್ ಮಾಡಿರ್ತಾರೆ, ಅಂತವ್ರಿಗೆ ಒಂದು ಹಾಸ್ಟೆಲ್ ಇರುತ್ತೆ. ಹಾಗೆರಡು ಕೂಡ ಫ್ರೀ ಇರುತ್ತೆ. ಇವಾಗಿನ ಕಾಲದಲ್ಲಿ ಎಜುಕೇಶನ್ ಸಿಸ್ಟಮ್ ಅಂದ್ರೆ ಎಲ್ಲ ಕಡೆ ಡೊನೇಷನ್ ಕೊಡೋದಾಗ್ಲಿ, ಕಟ್ ಆಫ್ ಮಾರ್ಕ್ಸ್ ಇರುತ್ತೆ, ಅವೆಲ್ಲ ಕ್ಲಿಯರ್ ಮಾಡಿ ಅವರೊಂದು ಅನ್ಕೊಂಡಿರೋ ಕಾಲೇಜ್ ಸೀಟ್ ಸಿಗೋದಾಗ್ಲಿ, ಕೆಲಸ ಸಿಗೋದಾಗ್ಲಿ ಭಾರಿ ಕಷ್ಟ ಇದೆ. ಸೊ ಇಂಥವ್ರು ಕೂಡ ಒಂದು ಲೈಫ್ ಇದೆ ಅಲ್ವಾ, ಇವರು ಯಾವ್ದ್ರಲ್ಲೂ ಹಿಂದೆ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ ಇದರಲ್ಲಿ ಸಿನಿಮಾದಲ್ಲಿ. ಅಂಡ್ ಇದನ್ನ ನೋಡಿದ್ಮೇಲೆ 35 ತೆಗೆದವರು ಕೂಡ ಹೆಮ್ಮೆಯಿಂದ ಓಡಾಡ್ತಾರೆ. ಮಾರ್ಕ್ಸ್ 35 ಬಟ್ ಲೈಫ್ ಅಲ್ಲಿ ಜಸ್ಟ್ ಪಾಸ್ ಅಂತ ಹೆಮ್ಮೆಯಿಂದ ಹೇಳ್ಕೊತಾರೆ. ತುಂಬಾ ಜನ ಮುಜುಗರ ಪಡ್ಕೋತಾರೆ ಮಾರ್ಕ್ಸ್ ಹೇಳ್ಕೊಳಕ್ಕೆ, ಎಲ್ಲಿ ಆಡ್ಕೊಂಡು ನಗ್ತಾರೋ ಅಂತ. ಅದೊಂದು ತುಂಬಾ ಭೇದ ಭಾವ ಆಗ್ಬಿಟ್ಟಿದೆ ಎಲ್ಲಿ ಹೋದ್ರು ನಮ್ಮ ಸಮಾಜದಲ್ಲಿ. ಅದಾಗ್ಬಾರ್ದು, ತಪ್ಪಲ್ಲ. ಯಾಕಂದ್ರೆ ಅದು ಒಂದೊಂದ್ಸಲ ಒಬ್ಬರೊಬ್ಬರಿಗೆ ವೀಕ್ ಇರೋರು ತುಂಬಾ ಇಂಪ್ಯಾಕ್ಟ್ ಆಗ್ಬಿಟ್ರೆ ಕೆಟ್ಟ ಕೆಟ್ಟ ನಿರ್ಧಾರಗಳನ್ನ ತಗೊಂಡ್ಬಿಡ್ತಾರೆ. ಅದೆಲ್ಲ ಆಗ್ಬಾರ್ದು, ನಡೀತಿದೆ ಅಲ್ವಾ. ಅದು ಯಾವ್ದು ಆಗದೆ ಇರಲಿ ಅಂತ ಒಂದು ಒಳ್ಳೆ ಬ್ಯೂಟಿಫುಲ್ ಕಾನ್ಸೆಪ್ಟ್ ಇಂದ ನಮ್ಮ ಡೈರೆಕ್ಟರ್ KM ರಘು ಸರ್ ಇದನ್ನ ಸಿನಿಮಾ ಮಾಡಿದ್ದಾರೆ. ಅಂದ್ರೆ ಪ್ರೊಡ್ಯೂಸರು ನಮ್ಮ ಮೈಸೂರವರೇ, ನಮ್ಮ ಊರ್ನವರು, ನಾನು ಇದೇ ಊರ್ನವರು. ಗೆಲ್ಬೇಕು ಮೇಡಮ್ ಅಂದ್ರೆ, ಯಾರಾದ್ರೂ ಒಳ್ಳೆ ದೊಡ್ಡ ಪ್ರೊಡ್ಯೂಸರ್ ಇದಾರೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಅಥವಾ ಇಂಡಿಯಾದಲ್ಲಿ ಇವ್ರ ಹೆಸರು ಬರಬೇಕು ಅನ್ನೋದು ನನ್ನ ಆಸೆ. ಬಂದೇ ಬರುತ್ತೆ. ರಾಯ್ಸ್ ಎಂಟರ್ಟೈನ್ಮೆಂಟ್ ಸಖತ್ ಸ್ಟ್ರಾಂಗ್ ಬ್ಯಾನರ್ ಆಗಿದೆ ಈಗ. ಯಾಕಂದ್ರೆ ಫಸ್ಟ್ ಸಿನಿಮಾಗೆ ಇಷ್ಟೊಂದೆಲ್ಲ ಖರ್ಚು ಮಾಡಿ ನಮ್ಮನ್ನೆಲ್ಲ ಎಷ್ಟೊಂದು ಚೆನ್ನಾಗಿ ನೋಡ್ಕೊಂಡು ಕೇಳೋದ್ಕಿಂತ ಹೆಚ್ಚಾಗಿ ಕೊಟ್ಕೊಂಡು ಮಾಡ್ತಿದ್ದಾರೆ ಅಂದಾಗ
ಫಸ್ಟ್ ಅವ್ರಿಗೆ ಒಳ್ಳೇದಾಗಬೇಕು ಅಂತ ಅನ್ಸೋದು ನಮಗೆಲ್ಲ. ಮತ್ತೆ ಪ್ರೊಡ್ಯೂಸರ್ ಕೂಡ ಮೈಸೂರವ್ರೆ, ನೀವು ಮೈಸೂರವ್ರೆ, ಸ್ವಲ್ಪ ಶೂಟಿಂಗ್ ಏನಾದ್ರು ಈಸಿ ಆಯ್ತಾ? ಹೇಗಿದೆ ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳೋದಾದ್ರೆ ಕೆ ವಿ ಶಶಿಧರ್ ಸರ್ ಬಗ್ಗೆ? ಎಲ್ಲರಿಗೆಲ್ಲ ಔಟ್ಡೋರ್ ಶೂಟಿಂಗ್ ಆಯ್ತು, ಪಾಪ ಎಲ್ಲರಿಗೂ ಒಂದು ರೂಮ್ ಮಾಡ್ಕೊಟ್ಟಿದ್ರು. ನನಗೆ ಮನೆ ಇಲ್ಲೇ ಇರೋದ್ರಿಂದ ನನ್ನ ಮನೇಲೇ ಇದ್ದೆ. ನಿಮ್ಗೊಂಥರ ಇಂಡೋರ್ ಶೂಟಿಂಗ್ ಇದು, ಎಲ್ಲ ಔಟ್ಡೋರ್ ಶೂಟಿಂಗ್. ಬಟ್ ಅದೇ ಫಸ್ಟ್ ಟೈಮ್ ನಾನು ಮೈಸೂರು ಶೂಟ್ ಮಾಡಿದ್ದು. ಮೈಸೂರನ್ನಾಗಿದ್ರು ಕೂಡ ಬರೀ ಪ್ರಮೋಷನ್ ಬಂದು ಹೋಗ್ತಿದೆ. ಮೈಸೂರು ಯಾವ್ದು ಸಿಕ್ತಿಲ್ವಲ್ಲ ಬಂದಿದೆ. ಆಲ್ಮೋಸ್ಟ್ 90% ಶೂಟಿಂಗ್ ಇಲ್ಲೇ ಆಗಿರೋದು. ಎಲ್ಲ ಒಂದು ಸಾಂಗ್ ಗುಜರಾತ್ ಹೋದ್ವಿ, ಆಮೇಲೆ ನಾಗರಹೊಳೆ ಹತ್ರ ಶೂಟ್ ಮಾಡಿದ್ವಿ, ಅಂಡ್ ಅಲ್ಲಿ ಬ್ಯಾಂಗ್ಳೂರ್ ಒಂದು 2 ದಿನ ಶೂಟ್ ಮಾಡಿದ್ವಿ ಅಷ್ಟೇ. ಅದ್ ಬಿಟ್ರೆ ಫುಲ್ ಮೈಸೂರು ಹಾರ್ಡ್ವಿಕ್ ಸ್ಕೂಲ್ ಅಲ್ಲೇ ಮಾಡಿತ್ತು. ಇಲ್ಲಿ ಇಬ್ಬರಲ್ಲಿ ಒಂದು ಕಾಮನ್ ಥಿಂಗ್ ಏನಂತ ಅಂದ್ರೆ ಇಬ್ರು ಕೂಡ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿ ಆಮೇಲೆ ಸಿನಿಮಾಗೆ ಬಂದಿದ್ರು. ಸೊ ಶ್ರೀ ಅವರು ಸೀರಿಯಲ್ ಮಾಡಿ ತುಂಬಾ ವರ್ಷ ಆಯ್ತು, ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ. ಬಟ್ ನೀವು ಈಗ ಸೀರಿಯಲ್ ಆದ ಕೂಡಲೇ ಸಿನಿಮಾಗೆ ಬಂದಿರೋದು. ಸೊ ನಿಮ್ಗೆ ಡಿಫ್ರೆನ್ಸ್ ಏನ್ ಅನ್ಸುತ್ತೆ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡೋದಕ್ಕೂ ಸಿನಿಮಾದಲ್ಲಿ ನಟಿಸೋದಕ್ಕೂ? ಡಿಫ್ರೆನ್ಸ್ ಏನ್ ಅನ್ಸುತ್ತೆ? ಫಸ್ಟ್ಲಿ ಹೇಳ್ದಂಗೆ ಅದು ಸೇಮ್ ಸೀರಿಯಲ್ ಅಂಡ್ ಆಲ್ಸೋ ಸೇಮ್ ಪ್ರೊಡಕ್ಷನ್. ಶ್ರುತಿ ನಾಯ್ಡು ಪ್ರೊಡಕ್ಷನ್. ಹೌದು. ಸೊ ಸೀರಿಯಲ್ಗೂ ಮೂವಿಗೂ ತುಂಬಾ ಡಿಫ್ರೆನ್ಸ್ ಅನ್ಸುತ್ತೆ. ಬಿಕಾಸ್ ನನಗೆ ಆಕ್ಟಿಂಗ್ ನ ಕರಿಯರ್ ಆಗಿ ಇಟ್ಕೋಬೇಕು ಅಥವಾ ನಾನು ಐ ಕ್ಯಾನ್ ಬಿ ಅನ್ ಆರ್ಟಿಸ್ಟ್, ಇಟ್ ಇಸ್ ಮೈ ಕಪ್ ಆಫ್ ಟೀ ಅಂತ ಗೊತ್ತಿರ್ಲಿಲ್ಲ. ಸೊ ಕ್ರೆಡಿಟ್ ಗೋಸ್ ಟು ಹರ್. ಅವ್ರ ಅವತ್ತು ನನ್ನ ನಿಮ್ ಫೇಸ್ ಫೋಟೋಜೆನಿಕ್ ಇದೆ ಅಂತ ನೋಡಿ ಕರೆದಿದ್ದಕ್ಕೇನೆ ನಾನು ಸ್ಮಾಲ್ ಸ್ಕ್ರೀನ್ ಎಂಟ್ರಿ ಕೊಡಕ್ ಸಾಧ್ಯ ಆಗಿದ್ದು. ಸೊ ಅಲ್ಲಿಂದ ಶುರು ಆಗಿದ್ದು. ಆಕ್ಟಿಂಗ್ ಗೊತ್ತಿಲ್ಲದೆ ಇದ್ದ ಕಾರಣದಿಂದ ತುಂಬಾ ಚೆನ್ನಾಗಿ ಮೋಲ್ಡ್ ಮಾಡಿದ್ದಾರೆ. ಸೊ ಅಲ್ಲೇ ಆಕ್ಟಿಂಗ್ ಹೇಳ್ಕೊಟ್ಟಿದ್ದು. ನಂಗೆ ಆಕ್ಟಿಂಗ್ ಸ್ಕೂಲ್ ಏನೂ ಇಲ್ಲ, ಅವ್ರದ್ದೇ ನಂಗೆ ಇನ್ಸ್ಟಿಟ್ಯೂಷನ್. ನಂಗೆ ಸೀರಿಯಲ್ಲೇ ಇನ್ಸ್ಟಿಟ್ಯೂಷನ್, ಅಲ್ಲೇ ನಾನು ಆಕ್ಟಿಂಗ್ ಕಲ್ತಿದ್ದು. ರಮೇಶ್ ಇಂದ್ರ ಸರ್ ಡೈರೆಕ್ಷನ್ ವರ್ಕ್ ಮಾಡಿದ್ದು. ಸೊ ಸಕ್ಕತ್ತಾಗಿತ್ತು. ಸೊ ಅಲ್ಲಿಂದ ಸಿನಿಮಾಗೆ ನಂಗೆ ತುಂಬಾ ಹೆಲ್ಪ್ ಆಯ್ತು ಆಕ್ಟಿಂಗ್ ಮಾಡೋದಿಕ್ಕೂ. ಸೊ ನನ್ಗೆ ಏನೇನ್ ಕಲಿಬೇಕು ಅಲ್ಲೇ ನಾನು ಕಲ್ತ್ಬಿಟ್ಟಿದ್ದೆ. ಸೊ ಆರ್ಟಿಸ್ಟ್ ಗಳಿಗೆ ಯೂಶಲಿ ಪ್ರತಿದಿನ ಒಂದೊಂದು ಕಲಿತಾ ಹೋಗ್ತೀವಿ. ಸೊ ಹಾಗೆ ನಾನು ಸಿನಿಮಾದಲ್ಲೂ ಸಾಕಷ್ಟು ವಿಷಯಗಳನ್ನ ಕಲ್ತಿದೆ. ಡಿಫ್ರೆನ್ಸ್ ಅಂತ ಹೇಳೋದಾದ್ರೆ ಸೊ ಇವಾಗ ನಾವು ಒಂದು ದಿನಕ್ಕೆ ಸುಮಾರು ಒಂದು 10 ಸೀನ್ಸ್ ನ ಶೂಟ್ ಮಾಡ್ಬಿಡ್ತೀವಿ ಸೀರಿಯಲ್ಸ್ ಅಲ್ಲಿ. ಸೊ ಫುಲ್ ಪಟ 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 ಅಂತ ಹೋಗಿರುತ್ತೆ. ಬಟ್ ನಾವು ನಮ್ಮ ಸಿನಿಮಾದಲ್ಲಿ ಹೆಂಗ್ ಮಾಡ್ತೀವಿ ಅಂದ್ರೆ ಒಂದು ಮೈನ್ಯೂಟ್ ಡೀಟೇಲ್ಸ್ ಕೂಡ ಮ್ಯಾಟರ್ ಆಗುತ್ತೆ. ಲೈಟಿಂಗ್ ಇಂದ ಹಿಡ್ದು ಕ್ಯಾಮ್ರಾ ವರ್ಕ್ ಇಂದ ಹಿಡ್ದು ಎವ್ರಿಥಿಂಗ್. ಏನ್ ಆರ್ಟಿಸ್ಟ್ ಗಳದ್ದು ಡೈಲಾಗ್ ಡೆಲಿವರಿ ಆಗಿರ್ಬೋದು, ಪ್ರತಿ ಒಂದೂ ಒಂದೊಂದು ಕಟ್ ಶಾರ್ಟ್ಸ್ ಇದ್ದೇ ಇರುತ್ತೆ. ಸೊ ದಟ್ ಇಸ್ ಅ ಮೇಜರ್ ಡಿಫ್ರೆನ್ಸ್ ಅನ್ನಿಸ್ತು. ಅದು ಬಿಟ್ರೆ ನಥಿಂಗ್ ಎಲ್ಸ್. ಓಕೆ, ಇನ್ನು ಶ್ರೀ ಅವರು ಕೇಳೋದಾದ್ರೆ ಯಾವುದೇ ಸಿನಿಮಾ ಆಗ್ಲಿ ಅಪ್ರೋಚ್ ಬಂದ ಕೂಡಲೇ ಸಿನಿಮಾ ಒಪ್ಕೊಳ್ಳೋದಕ್ಕೊಂದು ಕಾರಣ ಅಂತ ಹೇಳಿ. ಸೊ ರಘು ಸರ್ ನೀವನ್ನ ಸಿನಿಮಾಗೆ ಅಪ್ರೋಚ್ ಮಾಡಿದ ಕೂಡಲೇ ಜಸ್ಟ್ ಪಾಸ್ ಸಿನಿಮಾಗೆ ಒಪ್ಕೊಳ್ಳೋದಕ್ಕೆ ಕಾರಣ ಏನಿತ್ತು? ಯಾಕೆ ಒಪ್ಕೊಂಡ್ರಿ? ಮ್ಯಾಮ್ ಟು ಬಿ ಆನೆಸ್ಟ್, ಇದು ನನ್ನ ಹಿಂದಿನ 2 ಸಿನಿಮಾ ಕಾಲೇಜ್ ಸ್ಟೋರಿ ಆಗಿತ್ತು. ನನಗೆ ನೆಕ್ಸ್ಟ್ ಕಾಲೇಜ್ ಸ್ಟೋರಿ ಮಾಡೋದು ಬೇಡ ಅಂತ ಅನ್ಕೊಂಡಿದ್ದೆ. ಬೇರೆ ಜಾನರ್ ಮಾಡಬೇಕು ಅಂತ ಪ್ಲಾನಿಂಗ್ ಅಲ್ಲಿದ್ದೆ. ಅದೇ ಥರದ ಕಥೆಗಳು ಕೇಳ್ತಿದ್ದೆ. ನನಗೆ ರಘು ಸರ್ ಕಾಲ್ ಮಾಡಿದಾಗ ನನಗೆ ಖುಷಿ ಆಯಿತು. ಯಾಕಂದರೆ ಅವರ ಹಿಂದಿನ ಸಿನಿಮಾ ದೊಡ್ಡಹಟ್ಟಿ ಬೋರೇಗೌಡ ಅಂತ ಒಂದು ಸಿನಿಮಾ ಮಾಡಿದರು. ಅದು ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಫಸ್ಟ್ ಅವಾರ್ಡ್ ಬಂತದ್ದು, ಫಸ್ಟ್ ಪ್ಲೇಸಲ್ಲಿ. ನಾನು ಆ ಸಿನಿಮಾ ನೋಡಿ ಸಖತ್ ಇಂಪ್ರೆಸ್ ಆಗಿದೆ, ಸಖತ್ ಖುಷಿ ಪಟ್ಟಿದ್ದೆ. ಬಿಕಾಸ್ ಯಾರು ಆ್ಯಕ್ಟ್ರಸ್ ಇಲ್ಲ ಆ ಮೂವಿಲಿ, ಎಲ್ಲರೂ ಹೊಸಬ್ರೆ. ಅಂದ್ರೆ ಎಲ್ಲ ನಾರ್ಮಲ್ ಎಲ್ಲ ಬೇರೆ ಬೇರೆ ಕೆಲಸದಲ್ಲಿರೋ ಅವ್ರನ್ನೇ ಕರೆಸಿ ಆ್ಯಕ್ಟ್ ಮಾಡಿಸಿರೋದು, ನೈಜ ನಟನೆ ಅದು. ಅಂಥವ್ರ ಹತ್ರ ಅಷ್ಟು ಒಳ್ಳೆ ಕೆಲಸ ತೆಗ್ಸಿದಿರಲ್ಲ ಅಂತ ಭಾರಿ ಖುಷಿಯಾಗಿ ಕಂಗ್ರ್ಯಾಚುಲೇಟ್ ಮಾಡಿದೆ. ಆಮೇಲೆ ಹೇಳಿದ್ರು ಈ ಥರ ಒಂದು ಕತೆ ಇದೆ, ನರೇಷನ್ ಕೊಡಬೇಕು, ಸಿಗ್ತೀರಾ ಅಂತ ಕೇಳಿದ್ರು. ಸರಿ ಯಾವ ಜಾನರ್ ಅಂತ ಕೇಳಿದೆ ಫಸ್ಟ್. ಬಿಕಾಸ್ ನಾನು ಕಾಲೇಜ್ ಜಾನರ್ ಮಾಡೋದು ಬೇಡ ಅನ್ಕೊಂಡಿದ್ನಲ್ಲ. ಕಾಲೇಜ್ ಜಾನರ್ ಅಂದ್ರು. ಅಯ್ಯೋ ಮತ್ತೆ ಕಾಲೇಜ್ ಜಾನರಾ? ಸರಿ. ಬಟ್ ನಾನು ಅಲ್ಲಿ ಬೇಡ ಅಂತ ಹೇಳಿಲ್ಲ. ಬಟ್ ಯಾರೇ ಫೋನ್ ಮಾಡೋದು ನಾನು ಹೋಗಿ ಮೀಟ್ ಮಾಡೇ ಮಾಡ್ತೀನಿ. ಸರಿ ಆಯ್ತು ಸರ್ ಸಿಗೋಣ ಅಂತ ಹೋದ. ಮೀಟ್ ಮಾಡಿದೆ, ಕತೆ ನರೇಟ್ ಮಾಡಿದ್ರು. ನನಗೆ ಹಿಂದಿನ ಕಾಲೇಜ್ ಸ್ಟೋರೀಸ್ ಏನು ಮಾಡಿದ್ರು ಅದಕ್ಕೂ ತುಂಬ ಆಪೋಸಿಟ್ ಆಗಿತ್ತು, ಬೇರೆ ಥರನೇ ಇದೆ ಇದು. ಯಾಕಂದರೆ ಕಾನ್ಸೆಪ್ಟ್ ಹೇಳಿದ್ನಲ್ಲ, ಈ ಥರ ಕಾನ್ಸೆಪ್ಟ್ ಯೂಶಲಿ ಎಲ್ಲ ಒಂದು ಇಮ್ಯಾಜಿನ್ ಮಾಡ್ಕೊಂಡಿರ್ತಾರೆ. ಈ ಥರ ಇದ್ರೆ ಹೆಂಗಿರುತ್ತಪ್ಪ, ಚೆನ್ನಾಗಿರುತ್ತಲ್ವಾ. ಈಗ ನಾವೇ ಯಾವಾಗ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಮಾತಾಡಬೇಕಾದ್ರೆ ಹಂಗೆ ಮಾಡೋಣ, ಇಂಥವ್ರಿಗೆ ಅಂತಲೇ ಒಂದು ಏನಾದರೂ ಹಾಸ್ಪಿಟ್ಲ್ ಮಾಡೋಣ, ಕಾಲೇಜ್ ಮಾಡೋಣ, ಸಮಾಜಕ್ಕೆ ದೇಶಕ್ಕೆ ಈ ಥರ. ನೀನು PM ಆದ್ರೆ ಏನು ಮಾಡ್ತೀಯಾ, ನೀನು CM ಆದ್ರೆ ಏನು ಮಾಡ್ತೀಯಾ, ಅದೆಲ್ಲ ನಾವು ಹಂಗೆ ಮಾಡೋಣ, ನಮ್ಮಂಥವ್ರಿಗೆಲ್ಲ ಏನಾದರೂ ಮಾಡಬೇಕು ಕೆಲಸ ಸಿಗೋ ಥರ ಅಂತೆಲ್ಲ. ಆ ಥರ ಒಳ್ಳೆ ಐಡಿಯಾ ಇದೆಯಲ್ಲ ಇದು. ವೈ ನಾಟ್? ಈ ಥರ ಒಂದು ಕಥೆಯಲ್ಲಿ ನಾನು ಭಾಗಿಯಾಗಬೇಕು, ಈ ಕಥೆಯಲ್ಲಿ ನಾನು ತಿಳಿಸ್ಬೇಕು ಜನರಿಗೆ. ಈ ಮುಖಾಂತರ ನಾನು ಒಂದಷ್ಟು ಜನಕ್ಕೆ ಮೋಟಿವೇಶನ್ ಆಗಿ ಕೂಡ ಅವ್ರನ್ನ ರೀಚ್ ಮಾಡಬೇಕು ಅಂತ ಒಂದು ತಲೆಗೆ ಬಂತು. ಸೊ ಒಪ್ಕೊಂಡೆ ಅಲ್ಲೇ. ಓಕೆ, ಇನ್ನು ನೀವೇ ಹೇಳ್ತಾ ಇದ್ರೆ ಆಕ್ಚುಲಿ ನಾನು ಕೇಳ್ಬೇಕಂತಿದೆ ಅಂದ್ರೆ ನಿಮ್ಮ ಕಳೆದ 2 ಸಿನಿಮಾಗಳು ಕೂಡ ನೀವು ಕಾಲೇಜ್ ಹುಡುಗನ ಪಾತ್ರ. ಸೊ ಈ ಸಿನಿಮಾದಲ್ಲೂ ಕೂಡ ಅದೇನೆ. ಅದು ಹೇಗೆ ಸರ್, ಕಾಲೇಜ್ ಪಾತ್ರಗಳೇ ನಿಮ್ಮನ್ನ ಹುಡ್ಕೊಂಡು ಬರುತ್ತೆ ಅಥವಾ ನೀವೇ ಅದಕ್ಕೆ ಆ ಒಂದು ರೂಟಿಗೆ ಹೋಗ್ತೀರಾ, ಹೇಗೆ ಅಂತ ಇದು?
ಗೊತ್ತಿಲ್ಲ, ಕಾಲೇಜ್ ಪಾತ್ರಗಳೇ ನಾನು ಹುಡ್ಕೊಂಡು ಬರ್ತಾ ಇದ್ದೆ. ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಕಾಲೇಜ್ ಮತ್ತೆ ನನ್ನ ಕಾಲೇಜ್ ಲೈಫ್ನ ನಾನು ಅನುಭವಿಸ್ತೀನಿ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಬಿಕಾಸ್ ನನ್ಗೊತ್ತು ಕೊರಗಿತ್ತು ಯಾವಾಗ ಕಾಲೇಜ್ ಲೈಫ್ ಎಂಜಾಯ್ ಮಾಡಲಿಲ್ಲ ಅಂತ. ಇಂಜಿನಿಯರಿಂಗ್ ತುಂಬಾ ಎಂಜಾಯ್ ಮಾಡ್ತಿದ್ದೀನಿ, ಸಿಕ್ಕಾಪಟ್ಟೆ. ಇಷ್ಟೊಂದ್ರೆ ಎಂಜಾಯ್ಮೆಂಟ್ಸ್ ಅಷ್ಟಾಗ್ಬಿಟ್ಟಿದೆ, ಸಾಕಪ್ಪ ಕಾಲೇಜ್ ಲೈಫ್, ಬೇರೆ ಲೈಫ್ ಎಂಜಾಯ್ ಮಾಡ. ಇವಾಗ ನನಗೆ ಈ ಸ್ವಲ್ಪ ಗ್ಯಾಂಗ್ಸ್ಟರ್ ತರ, ಸ್ವಲ್ಪ ರೌಡಿಸಮ್ ತರ, ಅಥವಾ ಸ್ವಲ್ಪ ಮಾಸ್ ಆಗಿರೋ ತರ, ನೋಡಿದ್ರೆ ಲುಕ್ ಕೊಟ್ರೆ ಎದುರ್ಕೋಬೇಕು ಅಥವಾ ಹೊಡೆದಾಕ್ಬಿಡ್ಬೇಕು ಅವ್ರನ್ನ, ಆ ತರ ಫುಲ್ ಫೈಟ್ ಅಲ್ಲಿ ಆ ತರ ಎಲ್ಲ ಇರುತ್ತಲ್ಲ, ಆ ತರ ಮಾಡ್ಬೇಕು ಅಂತ ಭಾರಿ ಆಸೆ ಆಗ್ಬಿಟ್ಟಿದೆ. ಅದು ನಾನು ಮಾಡಿಲ್ಲ. ಸೊ ಆ ತರ ಕಥೆನ ನೆಕ್ಸ್ಟ್ ಮಾಡೋಣ, ನೆಕ್ಸ್ಟ್ ಸ್ವಲ್ಪ ಮಾಸ್ ಎಂಟರ್ಟೈನರ್, ಕಮರ್ಷಿಯಲ್, ಟಿಪಿಕಲ್ ಆ ಥರದ್ದು ಏನಾದ್ರು ಮಾಡೋಣ ಅಂತ. ಅಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಎಲ್ಲರೂ ಆ ಥರ. ಅಂದ್ರೆ ಏನ್ ಗೊತ್ತಾ, ಬಿಗಿನಿಂಗ್ ಸ್ಟೇಜ್ ಆಫ್ ದ ಕರಿಯರ್ ಅಲ್ಲಿ ನಾವು ಕಾಲೇಜ್ ಸ್ಟೋರೀಸ್ ಮಾಡ್ಬೋದು, ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಕಷ್ಟ ಆಗ್ಬಿಡುತ್ತಲ್ಲ. ಹಾಗೆ ನಿಮ್ಮ ನೆಕ್ಸ್ಟ್ ಬೇರೆ ಬೇರೆ ಜಾನರ್ ಸಿನಿಮಾಗಳು ನಿಮ್ಗೆ ಸಿಗ್ಲಿ ಅಂತ ನಮ್ಮ ಚಾನೆಲ್ ವತಿಯಿಂದ ನಿಮ್ಗೆ ಹಾರೈಸ್ತಾ ಇದ್ದೀವಿ. ಸೊ ಇನ್ನು ಸಾಂಗ್ಸ್ ಬಗ್ಗೆ ಮಾತಾಡೋದಾದ್ರೆ, ಗುಜರಾತ್ ಅಲ್ಲಿ ಒಂದು ಸಾಂಗ್ ಶೂಟ್ ಮಾಡಿದಿರ. ಯೂಶುವಲ್ ಆಗಿ ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲಿ ಗುಜರಾತ್ ಅಲ್ಲಿ ಯಾವ ಸಾಂಗ್ ಶೂಟ್ ಮಾಡಿದ್ರು ದೊಡ್ಡ ಸಕ್ಸಸ್ ಆಗಿದೆ, ಸಿನಿಮಾ ಪ್ಲಸ್ ಸಾಂಗ್ ಎರಡು ಕೂಡ. ಸೊ ನೀವು ಅಲ್ಲೇ ಶೂಟ್ ಮಾಡಿದ್ದೀರಾ, ಸಾಂಗ್ ಬಗ್ಗೆ ನಿಮ್ದು ಸಕ್ಸಸ್ ಆಗಿದೆ ಡೆಫಿನೆಟ್ ಆಗಿ. ಸಾಂಗ್ ಹಿಟ್ ಆಗಿದೆ ಆಲ್ರೆಡಿ, ಅದು ಮಾಡಿ ಸಾಂಗ್ ಸಿನಿಮಾ ಹಿಟ್ ಆಗದೆ ಬಾಕಿ. ಅದು ನಾವ್ ಅಲ್ಲಿಗೆ ಹೋದಾಗ ನನ್ಗೆ ಆ ಲೊಕೇಶನ್ ಭಾರಿ ಇಷ್ಟ ಆಗೋದು. ಯಾಕಂದ್ರೆ ಮೋಡ ಭೂಮಿ ಎರಡು ಒಂದೇ ತರ ಕಾಣೋದು ಅಲ್ಲಿ ಹೋದಾಗ ದೂರದಿಂದ. ಮೇಲ್ ವೈಟ್ ಅಂದ್ರೆ ಫುಲ್ ಕ್ಲಿಯರ್ ಸ್ಕೈ ಇದ್ದಾಗ ವೈಟ್ ಕಾಣುತ್ತೆ ಗೊತ್ತಾ, ಅಥವಾ ಸ್ವಲ್ಪ ಬ್ಲೂಯಿಶ್ ಎಲ್ಲ ವೈಟಿಶ್ ಕಾಣುತ್ತೆ. ಒಂದ್ಸಲ ವೈಟ್ ಇದ್ದಾಗ ಲ್ಯಾಂಡ್ ಕೂಡ ವೈಟ್ ಇರ್ತಿತ್ತು, ಮೇಲೆ ಕೆಳಗೆ ಎಲ್ಲೂ ಎರಡು ಒಂದೇ ತರ ಇರ್ತಿತ್ತು. ಸೊ ನಮ್ಗೆ ಆಕಾಶ ಭೂಮಿ ಎರಡೂ ಟಚ್ ಆಗಿರೋ ತರ ಕಾಣಿಸುತ್ತೆ ಅದು ನೋಡಿದ್ರೆ. ಅಲ್ಲಿ ಈ ಯಾವ್ದು ಇಷ್ಟು ಚೆನ್ನಾಗಿದೆ ಲೊಕೇಶನ್ ಅಂತ ನಮ್ಗೆ ಫಸ್ಟ್ ಕೆಂಪೇಗೌಡ ಸಿನಿಮಾ ನೋಡಿದಾಗ ಆ ಲೊಕೇಶನ್ ತರ ತರ ಹಿಡಿಸಿದೆ ಮನಸ್ಸಿಗೆ, ಆ ಸಾಂಗ್ ನೋಡಿದಾಗ ಏನು ಹಿಂಗಿದೆ ಲೊಕೇಶನ್, ಇದೇನಪ್ಪ ಸ್ವರ್ಗಕ್ಕೆ ಹೋಗೋರ ಏನಿಂಗ್ ಅನ್ಸಿತ್ತು. ಆಮೇಲೆ ನೆಕ್ಸ್ಟ್ ಕಣ್ಣು ಹೊಡೆಯಕ್ಕೆ ಆ ಸಾಂಗಲ್ಲೂ ಇದೇ ಲೊಕೇಶನ್, ಏನಿದು. ಆಮೇಲೆ ನೆಕ್ಸ್ಟ್ ಕಾಟೇರದಲ್ಲಿ ಒಂದು ಸಾಂಗ್, ಇಲ್ಲಿ ಹೋಗಿದ್ದೆಲ್ಲ ಸಾಂಗ್ ಸೂಪರ್ ಹಿಟ್ ಆಗ್ತಿದೆಯಲ್ಲ, ಈ ಲೊಕೇಶನ್ ಸೂಪರ್ ಆಗಿದೆ, ಸಾಂಗ್ ಸೂಪರ್ ಆಗಿರುತ್ತೆ ಅಂತ ನೋಡಿದ್ರೆ ನಾವ್ ಯಾರು ಆಕ್ಚುಲಿ ನಾವು ಬೇರೆ ಬೇರೆ ಕಡೆ ಪ್ಲಾನ್ ಇದ್ದಿದ್ದು ಶೂಟ್ ಮಾಡಕ್ಕೆ. ಕಾಶ್ಮೀರ್ ಅಂತ ಇತ್ತು, ಅಬ್ರಾಡ್ ಹೋಗೋ ತರ ಪ್ಲಾನ್ ಇತ್ತು, ಏನೇನೋ ಬೇರೆ ಬೇರೆ ಪ್ಲಾನ್ಸ್. ಕೊನೆಗೆ ವೆದರ್ ಕಂಡೀಷನ್ಸ್ ಎಲ್ಲ ನೋಡ್ಕೊಂಡು ಇಲ್ಲಿಗೆ ಬಂದ್ವಿ, ನೋಡಿದ್ರೆ ಅದೇ ಜಾಗ ಸಿಕ್ತು. ಅಂಡ್ ವಿ ವರ್ ವೆರಿ ಎಕ್ಸೈಟೆಡ್, ನಾನು, ಪ್ರಣತಿ ಮತ್ತೆಲ್ಲ ಟೀಮ್ ಅವರೆಲ್ಲ. ಬಿಕಾಸ್ ದೊಡ್ಡ ದೊಡ್ಡ ಸ್ಟಾರ್ಗಳೆಲ್ಲ ಶೂಟ್ ಮಾಡಿರೋ ಜಾಗ ಅಲ್ವಾ, ಅಲ್ಲೆಲ್ಲ ಶೂಟ್ ಮಾಡ್ಕೊಂಡ್ ಬಂದ್ವಿ. ಆ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಸಾಂಗ್ ನೋಡಿದಾಗ ಚೆನ್ನಾಗಿದೆ ಅಂತ ಅನ್ಸುತ್ತೆ, ಯಾಕಂದ್ರೆ ಅಲ್ಲಿ ಹೋದಾಗ ಸಖತ್ ಕಷ್ಟಪಟ್ವಿ. ಯಾಕಂದ್ರೆ ವೆದರ್ ಚೆನ್ನಾಗಿರ್ಲಿಲ್ಲ, ಊಟ ಚೆನ್ನಾಗಿರ್ಲಿಲ್ಲ, ಟ್ರಾವೆಲಿಂಗ್ ಸಖತ್ ಕಷ್ಟ ಇರ್ತಿತ್ತು. ಸೊ ಇವೆಲ್ಲ ಇತ್ತು. ಬಟ್ ರಿಸಲ್ಟ್ ಬಂದಿರೋ ಸಾಂಗ್ ಇದೆಲ್ಲ ಹೆವಿ ಟ್ರೆಂಡಿಂಗ್ ಅಲ್ಲಿ ಇದೆ. ಇನ್ಸ್ಟಾಗ್ರಾಮ್ ಅಲ್ಲಿ, ರೀಲ್ಸ್ ಅಲ್ಲಿ ಎಲ್ಲರೂ ಅದನ್ನ ಸಾಂಗ್ ಮಾಡಿ ಎಲ್ಲ ರೀಲ್ಸ್ ಮಾಡಿ ಹಾಕ್ತಿದ್ದಾರೆ. ಅಂಡ್ ಯೂಟ್ಯೂಬ್ ಅಲ್ಲಿ ಕೂಡ ಆಲ್ಮೋಸ್ಟ್ 2 million ರೀಚ್ ಆಗಿ 1.8 ಇದೆ ಈಗ. ಅದು ಚೆನ್ನಾಗಿ ವ್ಯೂಸ್ ಆಗಿದೆ. ಅಂಡ್ ಆ ಸಾಂಗ್ ಸಕ್ಕ ಜನರನ್ನ ಅಟ್ರಾಕ್ಟ್ ಮಾಡಿದೆ. ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಮೋಷನ್ ಆಯ್ತು. ಏನಿದ್ರು ಸಿನಿಮಾ ಅಟ್ರಾಕ್ಟ್ ಮಾಡೋದಷ್ಟೇ ಬಾಕಿ. ಹೌದು. ಸೊ ನಿಮ್ದು ಸಾಂಗ್ ಶೂಟಿಂಗ್ ಆ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ, ಗುಜರಾತ್ ಅಲ್ಲಿ ಶೂಟ್ ಮಾಡಿದ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ ತುಂಬಾ ಚೆನ್ನಾಗಿತ್ತು ಆಕ್ಚುಲಿ. ಸೊ ಹೋಗ್ಬೇಕಾದ್ರೆ ಅದೇ ಇಲ್ಲೆಲ್ಲ ಈ ಸಾಂಗ್ ಶೂಟ್ ಮಾಡಿದ್ದಾರೆ ಅಂತ ಇವ್ರು ಹೇಳಿದ್ರಲ್ಲ, ತಲೆಯಲ್ಲಿ ನನ್ಗೂ ಇತ್ತು, ವಾವ್ ಡಿ ಬಾಸ್ ಮಾಡಿ ಶೂಟ್ ಮಾಡಿದ್ದಾರೆ ಆ ಸಾಂಗ್ ಅಲ್ಲಿ. ಸೊ ನಾವು ಅಲ್ಲೇ ಶೂಟ್ ಮಾಡ್ತಿದೀವಿ ನಮ್ ಸಾಂಗ್ ನ ಅಂತ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಹೋಗಿದ್ ನಾನು. ಹೋಗಿ ಫುಲ್ ಜೋಶಲ್ಲಿ ನಾ ಮೇಕಪ್ ಮಾಡಿ ಓಕೆ ಹಾ ಹಿಂಗ್ ರೆಡಿ ಆಗೋಣ ಅಂತ ಫುಲ್ ರೆಡಿ ಆಗಿ ಕೂತಿದೀನಿ. ಸೊ ನಾವು ಸ್ಟೇ ಮಾಡ್ತಿದೀವಲ್ಲ, ಅಲ್ಲಿಂದ ನಾವು ಲೊಕೇಶನ್ಗೆ ರನ್ ಆಫ್ ಕಚ್. ಸೊ ಅಲ್ಲಿಗೆ ಹೋಗೋದಕ್ಕೆ ಒಂದು 2 hours 2.5 hours ಬೇಕಿತ್ತು. ಸೊ ಟ್ರಾವೆಲ್ ಮಾಡ್ಬೇಕಿತ್ತಲ್ಲ, 4 o'clock ರೆಡಿ ಆಗಿ ಎದ್ದು 4:30 ಐ ಥಿಂಕ್ ವಿ ಲೆಫ್ಟ್ ಲೊಕೇಶನ್ ರೀಚ್ ಆಗೋಣ ಅಂತ ಆದ್ವಿ. ಅಲ್ಲಿ ಹೋದ್ಮೇಲೆ ಒಂದ್ ಸ್ವಲ್ಪ ಹೊತ್ತಿನ್ನು ಕೂಲ್ ಆಗಿತ್ತಲ್ಲ. ಸೊ ಓಕೆ ಫೈನ್, ಒಂದ್ 8 o'clock 9 ಕೂಲ್ ಆಗಿತ್ತು. ವಾವ್ ನೈಸ್, ವಾವ್ ಫೀಲ್ಸ್ ಚೆನ್ನಾಗಿತ್ತು. ಆಮೇಲೆ 9:30 ಆದ್ಮೇಲೆ ಶುರು ಆಯ್ತು ನೋಡಿ ಬಿಸಿಲು. ಅಯ್ಯೋ ಭಯಂಕರ ಬಿಸಿಲು, ಅದು ಎಲ್ಲಿತ್ತೋ ಗೊತ್ತಿಲ್ಲ. ನೆಕ್ಸ್ಟ್ ಲೆವೆಲ್ ಬಿಸಿಲು, 48 degrees ಇತ್ತು. ಅಂಡ್ ನಾವು ಐ ಥಿಂಕ್ ಒಂದು 2 hours ಗೆನೆ ನಾವು ಆಲ್ಮೋಸ್ಟ್ ಫುಲ್ ಟ್ಯಾನ್ ಆಗೋಗಿದ್ದೆ. ಫಸ್ಟ್ ಡೇನೆ ಫುಲ್ ಟ್ಯಾನ್. ಇನ್ನ ನಮ್ಗಂತೂ ಅಯ್ಯೋ ಹೆಂಗೆ ನನ್ ಬೇರೆ ಫಸ್ಟ್ ಸಾಂಗು, ಹೆಂಗೆ ನಾನು ಚೆನ್ನಾಗ್ ಕಾಣಿಸ್ಕೋಬೇಕು ಅಂತ ನಾನು ನೋಡಿದ್ರೆ ಫುಲ್ ಚಿಕನ್ ರೋಸ್ಟ್ ತರ ಚಿಕನ್ ರೋಸ್ಟ್ ಹಂಗಾಗ್ಬಿಟ್ಟಿದೀವಿ. ಬಟ್ ಸ್ಟಿಲ್ ಭೂಷಣ್ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ರು. ಅದೇ ತುಂಬಾ ಕಷ್ಟಪಟ್ಟು ಮಾಡಿದೀವಿ ಎಲ್ರು, ತುಂಬಾ ಕಷ್ಟಪಟ್ಟು ಅಂಡ್ ಇಷ್ಟಪಟ್ಟು ಟೆಕ್ನಿಷಿಯನ್ಸ್ ಎಲ್ರು ಅಷ್ಟೇ ತುಂಬಾ ಕಷ್ಟಪಟ್ಟು ಮಾಡಿದೀವಿ. ಸೊ ಇವಾಗ
ರಿಸಲ್ಟ್ಸ್ ನೋಡಿದ್ರೆ ನಮ್ಗೆ ಖುಷಿ ಆಗುತ್ತಲ್ಲಪ್ಪ, ಅಷ್ಟು ಕಷ್ಟಪಟ್ಟಿದ್ದಕ್ಕೂ ಇಟ್ ಇಸ್ ವರ್ತ್ ಇಟ್ ಅಂತ ಅನ್ನಿಸ್ತೀವಿ. ಓಕೆ, ಇದು ಸಾಂಗ್ ಬಗ್ಗೆ ಹೇಳ್ತಾ ಇದ್ವಿ. ಇದು ಶ್ರೀ ಅವರೇ ಶೂಟಿಂಗ್ ಹೇಳಿದ್ವಿ ಮೈಸೂರು, ಆಲ್ಮೋಸ್ಟ್ ಮೈಸೂರಲ್ಲಿ, ಬ್ಯಾಂಗ್ಳೂರಲ್ಲಿ ಈ ರೀತಿ ಎಲ್ಲ ಶೂಟ್ ಮಾಡ್ತಿದ್ದೆ. ಸೊ ಶೂಟಿಂಗ್ ನಡೆದು ಎಷ್ಟು ಇದರಲ್ಲಿ ಮೋಸ್ಟ್ ಫನ್ನಿಯೆಸ್ಟ್ ಮೂಮೆಂಟ್ ಅಂದ್ರೆ ಯಾವುದು ಅಂತ ಶೂಟಿಂಗ್ ನಡಿಬೇಕಾದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಮೋಸ್ಟ್ ಫನ್? ಆಕ್ಚುಲಿ ಬಾಬಾ ತುಂಬಾ ಜನ ಕೇಳ್ತಾರೆ ಆಂಕರ್ ಈ ಕ್ವಶನ್, ಕಾಮನ್ ಕ್ವಶನ್. ಬಟ್ ನಮ್ದು ಕಾಮನ್ ಡೈಲಾಗ್ ಇಲ್ಲ, ಕಾಮನ್ ಡೈಲಾಗ್ ಬೇಡ, ಬೇರೆ ಡೈಲಾಗ್ ಬೇಕು ಇಲ್ಲಿ. ಅಲ್ಲ, ನಮ್ದು ಆಕ್ಚುಲಿ ಶೂಟಿಂಗ್ ಇದ್ರಲ್ಲಿ ನಾವು ಫನ್ ಆತರ ಏನು ಮೂಮೆಂಟ್ಸ್ ಇರ್ಲಿಲ್ಲ. ನಾವು ಸೆಟ್ ತುಂಬಾ ಸ್ಟ್ರಿಕ್ಟ್ ಆಗಿರ್ತಿತ್ತು. ನಾವು ಅಷ್ಟೇ, ನಮ್ದು ಏನಾಯ್ತು ಅವಾಯ್ತು, ನಮ್ ಕೆಲಸ ಆಯ್ತು ಅನ್ನೋ ತರ ಇರ್ತಿದ್ವಿ. ಪ್ರಾಬ್ಲಿ ಶೂಟಿಂಗ್ ಆದ್ಮೇಲೆ ನಾವೆಲ್ಲ ಸ್ವಲ್ಪ ಫನ್ ಮಾಡ್ತಿದ್ವಿ, ಆಚೆ ಕಡೆ ಎಲ್ಲ ತಿನ್ನೋದಕ್ಕೆ ಹೋಗ್ತಿದ್ವಿ. ಅದ್ ಬಿಟ್ರೆ ಶೂಟಿಂಗ್ ಸೆಟ್ ಅಲ್ಲಿ ನಾವು ಆತರ ಏನೋ ಫನ್ ಮೂಮೆಂಟ್ಸ್ ಏನೂ ಇಲ್ಲ. ದೇ ವರ್ ವೆರಿ ಸೀರಿಯಸ್. ಓಕೆ, ಇನ್ನು ತಾರಾಗಣದ ಬಗ್ಗೆ ಮಾತಾಡೋದಾದ್ರೆ ದೊಡ್ಡ ದೊಡ್ಡ ಸ್ಟಾರ್ಸ್, ಹಿರಿಯ ಕಲಾವಿದರೆಲ್ಲ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರೆ, ಸೊ ತಾರಾಗಣದ ಬಗ್ಗೆ ಹೇಳೋದಾದ್ರೆ ನನಗೆ ಬಿಗ್ ಫ್ಯಾನ್ ಆಫ್ ರಂಗಣ್ಣ ರಘು ಸರ್. ಆಯ್ತಾ, ಹೆಂಗೆ ನಾವೆಲ್ಲ ದೊಡ್ಡ ದೊಡ್ಡ ಸ್ಟಾರ್ಗೆಲ್ಲ ಫ್ಯಾನ್ ಆಗಿರ್ತೀವಿ, ನನಗೆ ರಂಗಣ್ಣ ರಘು ಸರ್ ಅವರೆಲ್ಲ ಎಷ್ಟು ನಾನು ಫಾಲೋ ಮಾಡ್ತೀನೋ ಇವ್ರನ್ನ ಅಷ್ಟೇ ಫಾಲೋ ಮಾಡ್ತೀನಿ. ತುಂಬ ಹತ್ತಿರದಿಂದ ಫಾಲೋ ಮಾಡ್ತೀನಿ. ಪ್ರತಿಯೊಂದು ಮೂವಿ ಇವ್ರಿಗೋಸ್ಕರ ನಾನು ನೋಡಕ್ಕೆ ಹೋಗಿದ್ದೀನಿ. ಯಾಕಂದರೆ ನಾನು ಅವರಿಂದ ಸಾಕಷ್ಟು ಕಲಿತಿರ್ತೀನಿ. ನಾನು ಅವ್ರ ಡೈಲಾಗ್ ಡೆಲಿವರಿ ಎಲ್ಲ ಇದೆಯಲ್ಲ, ಟೈಮಿಂಗು, ಪಾಸಸ್ ಇವೆಲ್ಲ ಆ್ಯಸ್ ಎನ್ ಆ್ಯಕ್ಟರ್ ನನಗೆ ಸಖತ್ ಇಷ್ಟ ಆಗುತ್ತೆ ಅವ್ರ ಪರ್ಫಾರ್ಮೆನ್ಸ್ ನೋಡೋಕ್ಕೆ. ಯಾವತ್ತು 3 ಸಿನಿಮಾ ಆಗಿದೆ, ಯಾವತ್ತು ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಸಿಕ್ಕಿಲ್ವಲ್ಲ ಅನ್ನೋ ಒಂದು ಯೋಚನೆ ಇತ್ತು. ಆ್ಯಂಡ್ ಥ್ಯಾಂಕ್ ಗಾಡ್ ಈ ಸಲ ಅವ್ರ ಜೊತೆ ವರ್ಕ್ ಮಾಡಿದೆ. ಆ್ಯಂಡ್ ವೆರಿ ಡೌನ್ ಟು ಅರ್ತ್, ವೆರಿ ಹಂಬಲ್. ಆ್ಯಂಡ್ ನಾವು ಹೆಂಗಿರುತ್ತೆ ಇರೋ ಒಂದು ಸ್ವಲ್ಪ ಟೆನ್ಷನ್ ಇತ್ತು ಅವ್ರ ಮುಂದೆ ಎಲ್ಲ ಹೇಗಾಗುತ್ತೋ, ಬಿಕಾಸ್ ನಾವು ಏನಾದರೂ ಇಂಟೇಕ್ ತೊಗೊಂಬಿಟ್ರೆ ಒಂದು ಭಯ ಇತ್ತು. ಥ್ಯಾಂಕ್ ಗಾಡ್ ಆ ಥರ ಏನೂ ಆಗಲಿಲ್ಲ, ಬಿಕಾಸ್ ಹಿ ಮೇಡ್ ಎವ್ರಿಬಡಿ ಕಂಫರ್ಟಬಲ್. ನಾವು ಆರಾಮಾಗಿ ಅದನ್ನು ಮಾಡಿದ್ವಿ. ಆ್ಯಂಡ್ ಅದಕ್ಕೆ ಬೆಸ್ಟ್ ಆ್ಯಕ್ಟ್ರ್ ಯಾರನ್ನ ಅಂತಾರೆ ಅಂದರೆ, ಬೆಸ್ಟ್ ಪರ್ಫಾರ್ಮೆನ್ಸ್ ಇನ್ನೊಬ್ಬ ಆ್ಯಕ್ಟರ್ ಅಂತ ತೆಗೆಸ್ತಾರಲ್ಲ, ಹೌ ಗುಡ್ ಆಫ್ ಎನ್ ಆ್ಯಕ್ಟರ್ ಐ ಆಮ್ ಆಸ್ ಗುಡ್ ಆಸ್ ಮೈ ಕೋ ಆಕ್ಟರ್ ಅಂತ ಹೇಳ್ತೀವಿ. ಸೊ ನಮ್ಮ ಕೋ ಆಕ್ಟರ್ ಎಷ್ಟು ಚೆನ್ನಾಗಿ ಮಾಡ್ತಾರೋ ನಾವು ಅಷ್ಟೇ ಚೆನ್ನಾಗಿ ಮಾಡೋಕ್ಕೆ ಶುರು ಮಾಡ್ತೀವಿ. ಸೊ ನಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬಂದಿದ್ರೆ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಡೈರೆಕ್ಟರ್ ಜೊತೆಗೆ ತೆಗಿಸ್ತಾರೆ ಅವ್ರನ್ನು, ಹಂಗೆ ಮಾಡು ಹಿಂಗೆ ಮಾಡು ಅಂತ. ಅವ್ರು ನೋಡಿದ್ರೆ ನಮಗೆ ಬಂದ್ಬಿಡುತ್ತದೆ, ಚೆನ್ನಾಗಿ ಮಾಡ್ಬೇಕಲ್ಲಪ್ಪ ಅವ್ರ ಮುಂದೆ ನಿಂತ್ಕೊಂಡಿದ್ದಾಗ ಅಂತ. ಸೊ ಇದೆಲ್ಲ ಚೆನ್ನಾಗಿತ್ತು. ಸಾಧಕ್ ಹೋಗಿಲ್ಲ ಸರ್ ಅವರಂತೂ ನಮಗೆ ಸ್ಕ್ರೀನ್ ಮೇಲೆ ಎಷ್ಟು ನೆಗೆಸ್ತಾರೋ ಅಲ್ಲೂ ಅಷ್ಟೇ ನೆಗೆಸ್ತಿರ್ತಾರೆ ನಮಗೆ. ನಾವು ಸ್ಕ್ರೀನ್ ಮೇಲೆ ಮೂವಿಲಿ ಅವ್ರನ್ನ ತುಂಬಾ ಗೊಳಿಕೊಂಡಿದ್ದೀವಿ, ರ್ಯಾಗ್ ಮಾಡಿದ್ದೀವಿ. ಕ್ಯಾಮ್ರಾ ಹಿಂದೆ ಅವ್ರು ನಮ್ಮನ್ಗೆ ಸಾಮಾನ್ಯವಾಗಿ ಏನಾದ್ರು ಹೇಳ್ತಾರೆ ಅಂದ್ರೆ ಸ್ಕ್ರೀನ್ ಮೇಲೆ ಯಾರು ಜಾಸ್ತಿ ನಗಿಸ್ತಾರೆ ಅವರು ಆಕ್ಚುಲಿ ಗಂಭೀರವಾಗಿ ಇರ್ತಾರೆ ತುಂಬಾ ಅಂತ ಯೂಶಲಿ ಕೇಳಿದ್ವಿ. ಬಟ್ ಸಾಧು ಸರ್ ಹೇಗೆ ಫನಿ ಆಗಿದ್ರು, ನಮ್ ತರನೇ ಫುಲ್ ಹುಡುಗರಾಗಿ ನಮ್ ತರನೇ ಎಲ್ಲ ಫುಲ್ ತಮಾಷೆ ಮಾಡ್ಕೊಂಡು ಎಲ್ಲರೂ ನಮಗ್ ಖುಷಿ. ನಾವ್ ಆರಾಮಾಗಿ ನಮ್ಗೆ ಅವರು ಟ್ರೀಟ್ ಟು ವಾಚ್. ನಮಗೆ ಅವ್ರು ಏನ್ ಮಾಡಿದ್ರು ಚಂದ. ಆಕ್ಚುಲಿ ನಮ್ಗಳ್ಗಂತೂ ಎಷ್ಟು ರೇಕ್ಸಿದಾರೆ ಗೊತ್ತಾ, ಕ್ರೇಜಿ ಆಗುತ್ತೆ. ಮತ್ತೆ ನಿಮಗೆ ಏನಿಸ್ತು ದೊಡ್ಡ ಮೊದಲ ಸಿನಿಮಾದಲ್ಲೇ ದೊಡ್ಡ ದೊಡ್ಡ ಆಕ್ಟರ್ಸ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ರ ಜೊತೆಗೆ ನಮ್ ಶ್ರೀ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು ನಿಮ್ಗೆ? ಆಬ್ವಿಯಸ್ಲಿ ಲೆಜೆಂಡ್ಸ್ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ ಮೊದಲನೇ ಸಿನಿಮಾಲೆ. ಅಂದ್ರೆ ಲೈಕ್ ಫುಲ್ ಅದೃಷ್ಟನೇ ಅಂತ ಅನ್ಕೋಬೇಕು. ಬಿಕಾಸ್ ಐ ನೆವರ್ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತಾರಲ್ಲ ಹಂಗೆ. ಸೊ ಮೊದಲನೇ ಸಿನಿಮಾನಲ್ಲಿ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು. ಅಂಡ್ ಆಲ್ಸೋ ಫಸ್ಟ್ ಶಾರ್ಟ್ ಕೂಡ ರಂಗಾಯಣ ರಘು ಸರ್ ಜೊತೆನೆ ನಂದು. ಸೊ ಸಕ್ಕತ್ತಾಗಿತ್ತು. ಸೊ ಅವ್ರು ಬರ್ತಿದಾರೆ ಅಂದ್ರೆ ಫಸ್ಟ್ ನನಗೆ ಹೌದಾ ಬಂದಿದಾರ, ಹಿಂಗಿತ್ತು, ಎಲ್ಲಿದ್ದಾರೆ, ಬಂದ್ರ, ನಮಗೂ ಒಂಥರ ಲೈಕ್ ಫ್ಯಾನ್ ಗರ್ಲ್ ಮೂಮೆಂಟ್ ಅಲ್ವಾ ಅದು. ಸೊ ಹಂಗಿತ್ತು. ಅದ ನಂತರ ಅವ್ರ ಜೊತೆನೆ ಸೀನ್ ಅಂದ್ಮೇಲೆ ಸ್ವಲ್ಪ ಭಯ ಆಯ್ತು. ಆಮೇಲೆ ನೋ, ಭಯ ಪಡಬಾರ್ದು, ನೀನ್ ಚೆನ್ನಾಗಿ ಆಕ್ಟ್ ಮಾಡ್ಬೇಕು ಅಂತ ನನಗೆ ನಾನೇ ಹೇಳ್ಕೊತಿದ್ದೆ. ಬಿಕಾಸ್ ಅಂತ ಲೆಜೆಂಡ್ ಮುಂದೆ ಯುವರ್ ಆಕ್ಟಿಂಗ್ ಅಂದ್ರೆ ಏನೋ ಫ್ಲಾಸ್ ಇರಬಾರ್ದು, ಏನು ಹುಡುಗಿ ಹಿಂಗ್ ಮಾಡ್ತಿದೆ ಅನ್ಬಾರ್ದು. ಇಲ್ಲ ಚೆನ್ನಾಗಿ ಮಾಡ್ತೀವಳಪ್ಪ ಫಸ್ಟ್ ಮೂವಿ ಆದ್ರೂ ಅಂತ ಅನ್ನಿಸ್ಕೋಬೇಕಂತ ಚೆನ್ನಾಗಿ ಮಾಡ್ದೆ ಆಯ್ತು. ಅಂಡ್ ಆಲ್ಸೋ ಒಂದು ಸೀನಲ್ಲೆಲ್ಲ ನಾವು ಆನ್ ಸ್ಪಾಟ್ ಇಂಪ್ರೂವೈಸೇಷನ್ ಮಾಡ್ಕೊಂಡ್ ಬಿಡ್ತಿದ್ವಿ. ಅಂಡ್ ದಟ್ ಇಸ್ ಬಿಕಾಸ್ ಆಫ್ ಹಿಮ್. ಅವ್ರನ್ನ ನೋಡಿ ನಾವು ಇನ್ಸ್ಪೈರ್ ಆಗ್ತಿದ್ವಿ. ಓಕೆ, ಹಿಂಗ್ ಆಕ್ಟ್ ಮಾಡ್ಬೋದು, ಹಿಂಗ್ ಇಂಪ್ರೂವೈಸ್ ಮಾಡ್ಕೋಬಹುದು ಅಂತ. ಇನ್ಫ್ಯಾಕ್ಟ್ ಒಂದು ಸೀನಲ್ಲಿ ಅವರು ಈವನ್ ಟೋಲ್ಡ್, ನಾನೇ ಹಂಗ್ ಇಂಪ್ರೂವೈಸ್ ಮಾಡ್ಕೊಂಡಿದ್ದೆ, ಏನು ಇರ್ಲಿಲ್ಲ ಅದು ಸೀನಲ್ಲಿ, ಎಲ್ಲ ರೋಲ್ ಆಗಿತ್ತು. ಸೊ ಅವಾಗ ಬಿಡಪ್ಪ ಎಷ್ಟೇ ಅದು ಹೀರೋಯಿನ್ ಅಲ್ವಾ ಅಂತ ಅಂದ್ರು. ಸೊ ದಟ್ ವಾಸ್ ದ ಸ್ವೀಟೆಸ್ಟ್ ಕಾಂಪ್ಲಿಮೆಂಟ್. ಸೊ ದಟ್ ನನ್ಗೂನು ತುಂಬಾ ಬೂಸ್ಟ್ ಅಪ್ ಮಾಡುತ್ತೆ ಫ್ಯೂಚರ್ ಅಲ್ಲಿ, ನೋ ಯು ಹ್ಯಾವ್ ಟು ಆಕ್ಟ್ ಲೈಕ್ ದಿಸ್ ಅಂತ. ಸೊ ಸಖತ್ ಮಜಾ ಮಾಡಿದ್ವಿ. ಓಕೆ, ಇನ್ನು ಜಸ್ಟ್ ಪಾಸ್ ಅಂತ ಹೇಳಿದ್ರೆ ಎಲ್ರಿಗೂ ಒಂದ್ ರೀತಿ ನೋಡೋದೇ ಜಾಸ್ತಿ. ಆದ್ರೆ ಅವ್ರಿಗೆ ಗೊತ್ತಿಲ್ಲ ಜಸ್ಟ್ ಪಾಸ್ ಆದವ್ರೇನೆ
ಪ್ರಪಂಚ ಆಳ್ತಾ ಇರೋದು ಅಂತ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಸೊ ನೀವು ಈ ಒಂದು ಕಾನ್ಸೆಪ್ಟ್ ನ, ಈ ಒಂದು ವಿಚಾರನ ಈ ಸಿನಿಮಾ ಮೂಲಕ ತಿಳಿಸೋದಕ್ಕೆ ಹೊರಟಿದ್ದೀರಾ. ಏನಂತಂದ್ರೆ ಜಸ್ಟ್ ಪಾಸ್ ಆದವರು ಯೂಶಲಿ ಏನಾದ್ರೂ ಒಂದು ಮಾರ್ಕ್ಸ್ ಕಮ್ಮಿ ಬಂದ್ಕೊಳ್ಳೆ ಏನಾದ್ರೂ ಕೆಟ್ಟ ಕೆಟ್ಟ ನಿರ್ಧಾರಗಳು ತಗೊಳ್ಳೋದು, ಈ ರೀತಿ ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಾಮನ್ ಆಗ್ಬಿಟ್ಟಿದೆ. ಸೊ ಇದಕ್ಕೇನಾದ್ರೂ ನಿಮ್ ಕಡೆಯಿಂದ, ಸಿನಿಮಾ ಕಡೆಯಿಂದ ಏನಾದ್ರು ಸಜೆಷನ್ಸ್ ಕೊಡೋದಾದ್ರೆ ಅಥವಾ ಏನಾದ್ರು ಹೇಳೋದಾದ್ರೆ ಇದ್ರ ಬಗ್ಗೆ? ಏನಿಲ್ಲ, ಎಲ್ಲ ಪೋಷಕರು ಅವ್ರ ಮಕ್ಕಳನ್ನ ಕರ್ಕೊಂಡು ಸಿನಿಮಾ ನೋಡಿ. ಯಾಕಂದರೆ ಯಾವಾಗಲೂ ಇಟ್ಸ್ ನಾಟ್ ಆಲ್ ಅಬೌಟ್ ಮಾರ್ಕ್ಸ್ ತೆಗೆದು ಅಷ್ಟೇ ಅಲ್ಲ. ಲೈಫಲ್ಲಿ ಮಾರ್ಕ್ಸ್ ಹೊರತುಪಡಿಸಿ ಲೈಫ್ ಫಸ್ಟ್ ಕ್ಲಾಸಾಗಿ ಹೇಗೆ ಬದುಕೋದು ಅನ್ನೋದನ್ನು ಹೇಳ್ಕೊಡ್ಬೇಕು. ಯಾಕಂದರೆ ನಮ್ಮಲ್ಲಿ ಅದಿದೆ. ಯಾವಾಗಲೂ ನಮ್ಮ ಪ್ರಿನ್ಸಿಪಲ್ ಆಗಿ ಪಾತ್ರ ನಿರ್ವಹಿಸಿರೋ ನಮ್ಮ ರಂಗಣ್ಣ ರಘು ಸರ್ ಹೇಳ್ತಾರೆ, ಲೆಕ್ಚರ್ಗಳಿಗೆಲ್ಲರಿಗೂ ಹೇಳ್ತಾರೆ, ಯಾವಾಗಲೂ ಬರೀ ಬುಕ್ಕಲ್ಲಿರೋದು ಮಾತ್ರ ಹೇಳ್ಕೊಟ್ಬಿಡಿ, ಜೀವನದ ಬಗ್ಗೆ ಹೇಳ್ಕೊಡಿ, ಲೈಫ್ ಹೇಗೆ ಲೀಡ್ ಮಾಡಬೇಕು, ಲೈಫಲ್ಲಿ ಹೇಗೆ ಬೆಳಿಬೇಕು ಅನ್ನೋದನ್ನು ಹೇಳ್ಕೊಡಿ ಅಂತ ಹೇಳ್ತಿರ್ತಾರೆ. ಸೊ ಎಲ್ಲ ವಿಚಾರಗಳನ್ನು ಕೂಡ ನಮ್ಮ ಮಕ್ಕಳು ಹೇಳ್ಕೊಡ್ಬೇಕು ಅನ್ನೋದು ಈ ಸಿನಿಮಾದಲ್ಲಿ ನಮ್ಮ ಡೈರೆಕ್ಟರ್ ಅದೊಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಆ್ಯಂಡ್ ಅದು ಒಂದು ನಂಬರ್ ಇದೆಯಲ್ಲ, ಅದು ಬರೀ ಹಾಳೆ ಮೇಲಿರೋ ಒಂದು ನಂಬರ್ ಅಷ್ಟೇ. ಅದು ಎಷ್ಟು ಎಲ್ಲಿಡ್ಬೇಕು ಅಲ್ಲೇ ಇಟ್ಕೊಳ್ಳಿ. ಅದು ಎಲ್ಲೋ ಒಂದು ಕಾಲೇಜ್ ಸಿಗ್ಬೋದೇನೋ ಇಲ್ಲ ಸಿಗದೆ ಇರ್ಬೋದೇನೋ, ಬಟ್ ಅಲ್ಟಿಮೇಟ್ಲಿ ನಿಮ್ಮ ಗುರಿ ತಲುಪೋದನ್ನ ಮಿಸ್ ಮಾಡಬೇಡಿ ಈ ಕಾರಣಗಳಿಗೆ ಅಂತ ಹೇಳ್ತೀನಿ. ಆ್ಯಂಡ್ ಈಗ ಮೊನ್ನೆ ಬೆಳಗಿನ ಪ್ರೆಸ್ ಮೀಟಲ್ಲಿ ಒಂದು ಕಡೆ ಹೇಳಿದೆ, ಎಷ್ಟೋ ಜನ ಸಾಧಕರು, ನೀವು ಹೇಳ್ದಂಗೆ ಜಗತ್ತನ್ನ ಆಳ್ತಿರೋರು ಎಷ್ಟೋ ಜನ ಸಾಧಕರು ಜಸ್ಟ್ ಪಾಸ್ ಆದವ್ರೆ ಅಥವಾ ಆವ್ರೇಜ್ ಮಾರ್ಕ್ಸ್ ತೆಗೆದವ್ರು, ಅವ್ರು ಯಾರು ಟಾಪರ್ಸ್ ಅಲ್ಲ. ಈಗ ಇದು ಆಪಲ್ ಫೋನ್, ಎಲ್ಲರ ಕೈಯಲ್ಲೂ ಆಪಲ್ ಫೋನ್ ಇರುತ್ತೆ. ಸ್ಟೀವ್ ಜಾಬ್ಸ್ ಆಕ್ಚುಲಿ ಕಾಲೇಜ್ ಡ್ರಾಪ್ ಔಟ್ ಅವರು ಅಕಾಡೆಮಿಕ್ಸ್ ಅಲ್ಲಿ ಅವರು ಏನೂ ಇರಲಿಲ್ಲ. ಅವರು ತುಂಬಾ ವೀಕೆಸ್ಟ್ ಸ್ಟೂಡೆಂಟ್ ಆಗಿದ್ರು ಅವರು. ಇವತ್ತು ನೋಡಿ ಎಲ್ಲರ ಫೋನಲ್ಲಿ ಈ ಫೋನ್ ಇದ್ರನ್ನೇ ಬೆಲೆ, ಆದವ್ರಿಗೆ ಬೆಲೆ. ಸೊ ಅದೇ ಹೇಳ್ತಿಲ್ವಾ, ಅವ್ರಿಗೆ ಪ್ರಪಂಚದ ಜ್ಞಾನ ಎಲ್ಲ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಬರೀ ಬುಕ್ ಬಗ್ಗೆ ಅಷ್ಟೇ ಅಲ್ಲ. ಅವ್ರೇನಾಗಿರುತ್ತೆ, ಆಲ್ರೆಡಿ ಲೈಫಲ್ಲಿ ಸ್ವಲ್ಪ ಸೋತಿರೋ ಅನುಭವ ಇರುತ್ತೆ. ಅಂದ್ರೆ ಮಾರ್ಕ್ಸ್ ಸ್ಕೂಲಲ್ಲಿ, ಕಾಲೇಜಲ್ಲಿ. ಸೊ ಲೈಫಲ್ಲಿ ಏನಾದರೂ ಮಾಡಬೇಕು, ಅದು ಮಾಡ್ತೀನಿ, ಬಿಸ್ನೆಸ್ ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ, ಇನ್ನೊಂದೇನೋ ಸಾಧಿಸ್ತೀನಿ, ನಾನೇ ಓನಾಗಿ ಒಂದು ಕಂಪ್ನಿ ಕಟ್ತೀನಿ, ಈ ಥರದ್ದೆಲ್ಲ ಛಲ ಜಾಸ್ತಿ ಇರುತ್ತೆ ಅವರಲ್ಲಿ. ಅದು ನಾವು ಅವ್ರಿಗೆ ಹುರಿದುಂಬಿಸ್ಬೇಕು, ಮೋಟಿವೇಟ್ ಮಾಡಬೇಕಷ್ಟೇ. ಸೊ ಇವೆಲ್ಲ ಸನ್ನಿವೇಶಗಳು ಮತ್ತು ಸಂದೇಶಗಳು ಸಿನಿಮಾದಲ್ಲಿದೆ. ಸೊ ದಯವಿಟ್ಟು ಬರೀ ಹುಡುಗರು, ಕಾಲೇಜವರು ಅಷ್ಟೇ ಬಂದು ನೋಡೋಂಥದ್ದಲ್ಲ, ಪೋಷಕರು, ನಿಮ್ಮ ತಂದೆ ತಾಯಿರು, ಯಾರೇ ಇರಲಿ, ವಯಸ್ಸಾದವ್ರು ಕೂಡ ಬಂದು ಸಿನಿಮಾ ನೋಡ್ಬೋದು. ಯಾಕಂದರೆ ವಯಸ್ಸಾದವ್ರಿಗೆ ಇಷ್ಟು ಬೆಲೆ ಕೊಡಬೇಕು, ಟೈಮ್ ಎಷ್ಟು ಕೊಡಬೇಕು, ಅವ್ರಿಗೂ ಕೂಡ ಆಚೆ ಹೋಗೋದು ಆಸೆ ಇರುತ್ತೆ, ಅವ್ರು ಮನೆಯಲ್ಲೇ ಕೂತ್ಕೊಳ್ಳೋಕೆ ಅವ್ರಿಗೂ ಇಷ್ಟ ಇರಲ್ಲ. ಅವು ಎಲ್ಲ ವಿಷಯಗಳು ಕವರ್ ಆಗಿದೆ. ಮದರ್ ಸೆಂಟಿಮೆಂಟ್ ಇದೆ, ಆ್ಯಂಡ್ ಅಫ್ಕೋರ್ಸ್ ಮಾಸ್ ಎಲಿಮೆಂಟ್, ಫೈಟ್ ಗೀಟ್ ಎಲ್ಲ ಇದೆ, ಆಮೇಲೆ ಲವ್ ಸ್ಟೋರಿ ಇದೆ. ವ್ಯಾಲೆಂಟೈನ್ಸ್ ವೀಕಲ್ಲಿ ರಿಲೀಸ್ ಆಗ್ತಿದೆ ಮೂವಿ ಇದು. ಸೊ ನಮಗೆ ಕಪಲ್ಸ್ಗೆ ಒಂದು ರೀಸನ್ ಸಿಗುತ್ತೆ ಮೂವಿ. ಯಾರಾದ್ರೂ ಒಬ್ಬೊಬ್ರು ಮೂವಿಗೆ ಹೋಗೋಣ ಅಂತ ಕರೀತಿರ್ತಾರೆ, ಇನ್ನೊಬ್ರು ಬೇಡ ಮಗ ಇನ್ನೊಂದಿನ ಹೋಗೋಣ, ಅದ್ರ ಒಳ್ಳೆ ಮೂವಿ ಬರಲಿ ಅಂತ. ಒಳ್ಳೆ ಮೂವಿನೂ ಬಂದಿದೆ, ಒಳ್ಳೆ ಟೈಮು ಬಂದಿದೆ, ಕರ್ಕೊಂಡು ಹೋಗಿ ಆರಾಮಾಗಿ. ಸಿಂಗಲ್ಸ್ ಏನ್ ಮಾಡೋದಪ್ಪ ಅಂದ್ರೆ ಹೋಗಿ ಒಳ್ಳೆ ಐಡಿಯಾ ಬರುತ್ತೆ ಹೆಂಗ್ ಲವ್ ಮಾಡೋದು ಅಂತ. ಫ್ರೆಂಡ್ಸ್ ಜೊತೆ ನೋಡ್ತಾರೆ. ಮತ್ತೇನಂದ್ರೆ ಜಸ್ಟ್ ಪಾಸ್ ಆದವ್ರಿಗೆ ಸಾಕಷ್ಟು ದಾರಿಗಳಿರುತ್ತೆ, ಬಟ್ ಫಸ್ಟ್ ಕ್ಲಾಸ್ ಅವ್ರಿಗೆ ಒಂದೇ ರೂಟ್ ಇರುತ್ತೆ. ಹೌದು, ನಾನು ಇಷ್ಟು ಮಾರ್ಕ್ಸ್ ತಗೊಂಡೆ, ನಾನು ಇದೇ ತಗೋಬೇಕು, ಇದೇ ಹೌದು. ಜಸ್ಟ್ ಪಾಸ್ ಆದವ್ರಿಗೆ ಆ ರೀತಿ ಅಲ್ಲ, ಏನೋ ಆಯ್ತಾ, ನಾನು ಇಲ್ಲೂ ಹೋಗ್ಬೋದು, ಇಲ್ಲೂ ಹೋಗ್ಬೋದು, ಎಲ್ಲಾದ್ರೂ ಒಂದ್ ಕಡೆ ನಾನು ಅಚೀವ್ ಮಾಡ್ಬೋದು ಅನ್ನೋದು ಇರುತ್ತೆ. ಸೊ ನಿಮ್ ಪ್ರಕಾರ ಲೈಫ್ ಅಲ್ಲಿ ತುಂಬಾ ಸಕ್ಸಸ್ಫುಲ್ ಆಗೋದು ಫಸ್ಟ್ ರ್ಯಾಂಕ್ ಅವ್ರು ಜಾಸ್ತಿನಾ, ಜಸ್ಟ್ ಪಾಸ್ ಅವ್ರು ಜಾಸ್ತಿನಾ? ಟು ಬಿ ಆನೆಸ್ಟ್ ಇಬ್ರು ಆಗ್ತಾರೆ, ಬಟ್ ಇಟ್ ಡಿಪೆಂಡ್ಸ್ ಅವ್ರ ಸಿಚುವೇಶನ್ ಹೇಗೆ ತಗೋತಾರೆ ಅಂತ. ಇವಾಗ ಫಸ್ಟ್ ಕ್ಲಾಸು ಡಿಸ್ಟಿಂಕ್ಷನ್ ಆಗೋರು ಹೆಂಗಂದ್ರೆ ಅವ್ರ ಮೈಂಡ್ ಸೆಟ್ಟು ಎಲ್ಲ ಕೈಗೆ ಸಿಗುತ್ತೆ, ಹಿಂಗೋದ್ರೆ ಇಲ್ಲಿ ಕೆಲಸ ಸಿಗುತ್ತೆ, ಹಿಂಗೋದ್ರೆ ಇನ್ನೊಂದು ಸಿಗುತ್ತೆ. ಸೊ ಬಿಕಾಸ್ ಅವರು ಹಾರ್ಡ್ ವರ್ಕ್ ಮಾಡಿನೇ ಡಿಸ್ಟಿಂಕ್ಷನ್ ಪಡೆಯೋದಕ್ಕೆ ಸಾಧ್ಯ. ಅವರು ಕಷ್ಟಪಟ್ಟಿರ್ತಾರೆ, ಇಲ್ಲ ಅಂತಲ್ಲ, ಡೆಫಿನೆಟ್ಲಿ ಅದಕ್ಕೆ ಅವ್ರು ಡಿಸ್ಟಿಂಕ್ಷನ್ ಆಗೋಕ್ಕೆ ಸಾಧ್ಯ. ಸೊ ಜಸ್ಟ್ ಪಾಸ್ ಆದವ್ರದ್ದು ಹೆಂಗಾಗಿರುತ್ತೆ ಅಂದರೆ, ಜಸ್ಟ್ ಪಾಸು ಕಮ್ಮಿ ಮಾರ್ಕ್ಸ್ ಅಂದ್ಬಿಟ್ಟು ಎಲ್ಲ ಟಾಂಟ್ಸ್ ಕೊಡ್ತಾ ಇರ್ತಾರೆ. ಏನು ನಿನ್ನ ಮಗಂದು ಇಷ್ಟ, ನನ್ನ ಮಗಳು ಇಷ್ಟ ತೆಗ್ದಿದ್ದಾಳೆ ನೋಡ್ದ ರ್ಯಾಂಕು ಅಂತ ಹಿಂಗೆಲ್ಲ ಟಾಂಟ್ಸ್ ಕೊಟ್ಕೊಂಡು ಮಾತಾಡ್ತಿರ್ತಾರೆ. ಸೊ ಅವ್ರಿಗೆ ಇದೆಲ್ಲ ಕೇಳಿ ಕೇಳಿ ಹೆಂಗಾಗತ್ತೆ, ಆಬ್ವಿಯಸ್ಲಿ ಒಂದು ಫೇಲ್ಯೂರ್ ಇದ್ರೇನೆ ನಿಮಗೆ ಇಲ್ಲಪ್ಪ ಒಂದು ಛಲ ಬರುತ್ತೆ, ಇಲ್ಲ ನೆಕ್ಸ್ಟ್ ನಾನು ಏನಾದ್ರು ಮಾಡಬೇಕು, ಇನ್ನೊಂದು ಸ್ಟೆಪ್ ಇದೆ, ಓಕೆ ಇದು ನನ್ನ ಕಪ್ ಆಫ್ ಟೀ ಅಲ್ಲ. ಅವಾಗ ಅವರು ಅನಲೈಸ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ, ಓಕೆ ಇದು ನನಗೆ ವರ್ಕ್ ಆಗ್ತಿಲ್ಲ, ಇದನ್ನ ಮಾಡಿದ್ರೆ ಹೆಂಗಿರತ್ತೆ ಅಂತ. ಸೊ ಸಾಕಷ್ಟು ವೇಸ್ನ ಫೈಂಡ್ ಔಟ್ ಮಾಡಿಬಿಟ್ಟು ಅದ್ರಲ್ಲಿ ಒಂದಾದ್ರೂ ಕ್ಲಿಕ್ ಆಗೇ ಆಗುತ್ತೆ. ಸೊ ಅವಾಗ ಅದು ಗ್ರಾಫ್ ಮೇಲೆ ಹೋಗುತ್ತೆ. ಸೊ ಅಲ್ಲಿಗೆ ಇಲ್ಲಿ ಕಾಂಪನ್ಸೇಟ್ ಆಗುತ್ತೆ. ಸೊ ಅಫ್ಕೋರ್ಸ್ ಡಿಸ್ಟಿಂಕ್ಷನ್ ಕೂಡ ಇಂಪಾರ್ಟೆಂಟ್. ಫಸ್ಟ್ ಕ್ಲಾಸ್ ಜಸ್ಟ್ ಪಾಸ್ ಆದವ್ರಿಗೂ ಒಳ್ಳೆ ಲೈಫ್ ಇದೆ. ಸೊ ಯು ಕಾಂಟ್ ಕಂಪೇರ್. ಜಸ್ಟ್ ಪಾಸ್ ಆದವರ ಕೈ ಕೆಳಗಡೆ ಫಸ್ಟ್ ರ್ಯಾಂಕ್ ಅವರು. ಎಕ್ಸಾಕ್ಟ್ಲಿ, ಹೌದು. ಅದ್ರ ಬಗ್ಗೆ ನಮ್ಮ ಕಾಲೇಜ್ MIT ಕಾಲೇಜ್ ಇದೆಲ್ಲ, ಇಲ್ಲಿ ಪ್ರಿನ್ಸಿಪಲ್ ಜಸ್ಟ್ ಪಾಸ್. ಸೊ ಈ ಥರದ್ದೆಲ್ಲ ತುಂಬ ಎಕ್ಸಾಂಪಲ್ ಇದೆ. ಅದು ಏನು ಗೊತ್ತಾ, ಅದು ಮಾರ್ಕ್ಸ್ ಇಂದ ನಾನೇ ಇವಾಗಲೇ ಹೇಳ್ದಂಗೆ ಯಾವಾಗ ಯಾರು ಏನಾಗ್ತಾರೋ ಹೇಳೋಕ್ಕಾಗಲ್ಲ. ಜಸ್ಟ್ ದ್ಯಾಟ್ ಅವ್ರು ಯಾವತ್ತೂ ಗಿವ್ ಅಪ್ ಮಾಡಬಾರ್ದು, ಇದು ಇಷ್ಟೇ ಮುಗೀತು ಅನ್ನೋ ಥರದ್ದು ಯಾವತ್ತೂ ದಿರ್ ಇಸ್ ನೋ ಎಂಡ್.
ದೇವ್ರು ಯಾವಾಗ ಎಂಡ್ ಅಂತ ಹೇಳ್ತಾನೆ ಅದೇ ಎಂಡ್, ಅಲ್ಲಿ ತನಕ ಯಾವ ಎಂಡೂ ಇಲ್ಲ. ಅಲ್ಲಿವರೆಗೂ ನೀವು ಏನಾದರೂ ಸಾಧನೆ ಮಾಡ್ತಾನೆ ಇರ್ಬೋದು. ಓಕೆ, ಇನ್ನು ದರ್ಶನ್ ಸರ್ನ ಈ ಒಂದು ಸಂದರ್ಭದಲ್ಲಿ ನೆನೆಸ್ಕೊಳ್ಳೇಬೇಕು. ಬಿಕಾಸ್ ಅವರು ಆಕ್ಚುಲಿ ಸಾಂಗ್ ರಿಲೀಸ್ ಮಾಡಬೇಕಿತ್ತು, ಕಾರಣಾಂತರಗಳಿಂದ ಆಗಿಲ್ಲ. ಆದರೂ ಕೂಡ ನಿಮ್ಮ ಸಪೋರ್ಟ್ಗೆ ದರ್ಶನ್ ಸರ್ ನಿಂತಿದ್ದಾರೆ. ಸೊ ದರ್ಶನ್ ಸರ್ ಬಗ್ಗೆ ಹೇಳೋದಾದ್ರೆ, ಎಷ್ಟೋ ಕಲಾವಿದರು ಇವತ್ತು ಅವ್ರಿಗೆ ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ ಅಂದರೆ ದರ್ಶನ್ ಸರ್ ಎಷ್ಟೋ ಜನಕ್ಕೆ ಪುಷ್ ಮಾಡಿದ್ದಾರೆ. ಆ್ಯಂಡ್ ನಮಗೆ ಗೊತ್ತಿರೋರು ಒಂದಷ್ಟು ಜನ ಇರ್ತಾರೆ, ನಮ್ಗೆ ಗೊತ್ತಿಲ್ಲದಿರೋ ಒಂದಷ್ಟು ಕಲಾವಿದರು ಇರ್ತಾರೆ. ಯಾಕಂದರೆ ಎಲ್ಲವೂ ಅವರು ಮಾಡಿದ್ದು ಸಹಾಯನ ಎಲ್ಲೂ ಹೇಳ್ಕೊಳ್ಳಲ್ಲ ಅವರು. ಈಗ ನಮಗೆ ಸಪೋರ್ಟ್ ಮಾಡಿದ್ರೆ ನಿಮಗೆಲ್ಲ ಗೊತ್ತಾಗಿದೆ, ಎಷ್ಟೋ ಜನಕ್ಕೆ ಸಪೋರ್ಟ್ ಮಾಡಿರೋ ವಿಷಯ ಗೊತ್ತೇ ಆಗಿರಲ್ಲ, ಬಟ್ ಅವ್ರು ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತಾರೆ. ಸೊ ಅಂಥವರು ಇಂಡಸ್ಟ್ರಿಗೆ ಅವರ ಸಿನಿಮಾ ಎಷ್ಟು ಇಂಪಾರ್ಟೆಂಟು, ಅಂಥ ವ್ಯಕ್ತಿಗಳು ನಮ್ಮ ಇಂಡಸ್ಟ್ರಿಗಲ್ಲೇ ನಮ್ಮ ಸಮಾಜದಲ್ಲಿ ತುಂಬ ಇಂಪಾರ್ಟೆಂಟು. ಬರೀ ಇಂಡಸ್ಟ್ರಿ ಅಷ್ಟೇ ಅಲ್ಲ, ಎಷ್ಟೋ ಕಲಾವಿದರ ಕನಸನ್ನ ನನಸು ಮಾಡೋ ಹಾಗೆ ಮಾಡ್ತಾರೆ ಅವರು. ಸೊ ನಾವು ಇಡೀ ಟೀಮ್ ಯಾವಾಗಲೂ ಅವರಿಗೆ ಚಿರಋಣಿ ಆಗಿರ್ತೀವಿ ದರ್ಶನ್ ಸರ್. ನೀವು ಹೇಳೋದಾದ್ರೆ ದರ್ಶನ್ ಸರ್ ಆ್ಯಕ್ಚುಲಿ ಸಾಂಗ್ ರಿಲೀಸಿಗೆ ಬರಬೇಕಿತ್ತು, ಆಗಲಿಲ್ಲ. ಆ್ಯಂಡ್ ದೆನ್ ಆಲ್ಸೋ ಟ್ರೈಲರ್ ಲಾಂಚ್ ಮಾಡಬೇಕಿತ್ತು, ಅದಕ್ಕೂ ಆಗಲಿಲ್ಲ. ಬಟ್ ದೆನ್ ವಿ ಟ್ರೂಲಿ ರೆಸ್ಪೆಕ್ಟ್. ನನಗೆ ಪರ್ಸ್ನಲಿ ಹೆಂಗಿತ್ತು ಅಂದರೆ ಬೇಜಾರಾಯಿತು ಅಫ್ಕೋರ್ಸ್, ಬಟ್ ನಮ್ಮ ತಂಡಕ್ಕೆ ಅವ್ರ ಸಪೋರ್ಟ್ ಸಿಕ್ಕಿರೋದು ತುಂಬ ಖುಷಿ ಆಯಿತು. ಬಿಕಾಸ್ ಇವಾಗಿನ ಆರ್ಟಿಸ್ಟ್ಗಳಿಗೆ ಅಂದರೆ ನ್ಯೂ ಕಮ್ಮರ್ಸಿಗೆ ಒಂದು ಸಪೋರ್ಟ್ ಕೊಡ್ತಿದ್ದಾರೆ. ಸೊ ಇವಾಗ ನಮಗೆ ಮಕ್ಕಳಲ್ಲಿ ಇರ್ಬೇಕಾದ್ರೆ ಹೆಂಗೆ ತಾಯಿ ತಂದೆ ಎಲ್ಲ ನಮಗೆ ದಾರಿದೀಪ ಆಗಿರ್ತಾರೆ, ಹಂಗೆ ನಮ್ಮ ಹೊಸ ಕಲಾವಿದರಿಗೆ ದರ್ಶನ್ ಸರೇ ನಮಗೆ ದಾರಿದೀಪ ಅಂತ ಹೇಳ್ಬೋದು. ಸೊ ಈಗಲೂ ನಮ್ಮ ಮೂವಿ ಬಗ್ಗೆ ಅಷ್ಟು ಒಳ್ಳೆ ಮಾತನಾಡಿ ಬೈಟ್ ಎಲ್ಲ ಕೊಟ್ಟಿದ್ದಾರೆ ಅಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಓಕೆ, ನಾನು ಜಾಸ್ತಿ ಟೈಮ್ ತಗೊಳ್ಳೋದಕ್ಕೆ ಹೋಗೋದಿಲ್ಲ, ನೀವು ಆಲ್ರೆಡಿ ಟೈರ್ಡ್ ಆಗಿದ್ದೀರಾ. ಇಲ್ಲ ಮ್ಯಾಮ್, ಅದ್ರ ಕೆಲಸ ಅಂತ ಬಂದಾಗ ಕ್ಯಾಮ್ರಾ ಮುಂದೆ ಇರೋವರೆಗೂ ನಾವು ಟೈರ್ಡ್ ಅನ್ನೋ ಮಾತೇ ಇಲ್ಲ. ಕ್ಯಾಮ್ರಾ ಒಂದ್ಸಲ ಆಫ್ ಮಾಡಿ ಅಲ್ಲಿವರೆಗೂ ಫುಲ್ ಜೋಶ್ ಎನರ್ಜಿ. ಓಕೆ, ಅದಕ್ಕೊಂದು ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ. ಸೊ ಜಸ್ಟ್ ಪಾಸ್ ನಾಳೆ ರಿಲೀಸ್ ಆಗ್ತಾ ಇದೆ ಫೆಬ್ರವರಿ 9ನೇ ತಾರೀಕು. ಸೊ ಜನ ಯಾಕೆ ಬಂದು ನಿಮ್ಮ ಸಿನಿಮಾನ ನೋಡ್ಬೇಕು? ಈಗ ಮತ್ತೆ ಅದನ್ನ ಒಂದ್ಸಲ ನೀವು ವಿಡಿಯೋ ನೋಡ್ಬೇಕಾದ್ರೆ ಸ್ವಲ್ಪ ಹಿಂದಕ್ಕೆ ಹೋಗ್ಬಿಟ್ಟು ನೋಡಿ, ಅಲ್ಲಿ ಕವರ್ ಆಗಿರುತ್ತೆ. ಆಂಕರ್ ಕೇಳಿದಕ್ಕೆ ನಾನು ಆನ್ಸರ್ ಮಾಡಲೇಬೇಕು. ಯಾಕೆ ನೋಡಬೇಕು ಅಂದ್ರೆ ನಮ್ಮ ಊರಿನವರೇ ಇದೆ ತಡ್ಕೊಂಡು ಹೇಳ್ಕೊತೀನಿ, ನನ್ನ ಮೈಸೂರಿನವರು ಪ್ರೊಡ್ಯೂಸರು, ಇವ್ರಿಗೋಸ್ಕರ ನೋಡಿ. ಏನಕ್ಕೆ ಇವ್ರಿಗೋಸ್ಕರನೇ ಯಾಕಪ್ಪ ನೋಡಬೇಕು, ಏನು ಅಂಥದ್ದೇನು. ಒಂದು ಸಿನಿಮಾಗೆ ಏನೇನು ಬೇಕೋ ಎಲ್ಲವೂ ಮಾಡಿದ್ದಾರೆ, ಯಾವುದ್ರಲ್ಲೂ ಕಮ್ಮಿ ಮಾಡಿಲ್ಲ, ಆಯಿತಾ. ಆಮೇಲೆ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಏನೇನು ಮಾಡಬೇಕು ಅದು ಮಾಡೋ ತಾಕತ್ತಿದೆ ಅವರಲ್ಲಿ. ರಾಯಲ್ಸ್ ಎಂಟರ್ಟೈನ್ಮೆಂಟ್ ಅನ್ನೋ ಬ್ಯಾನರು ಇದು ಐ ಥಿಂಕ್ ನಾನು ಇದ್ರ ಬಗ್ಗೆ ತುಂಬ ಬ್ರ್ಯಾಂಡಿಂಗ್ ಮಾಡ್ತಿದ್ದೀನಿ. ಯಾಕಂದರೆ ಇದ್ರ ಬಗ್ಗೆ ನಾನು ಪರ್ಸನಲಿ ತುಂಬ ರೆಸ್ಪೆಕ್ಟ್ ಇದೆ. ಯಾಕಂದರೆ ಯಾರೇ ಆ್ಯಕ್ಟರ್ ಆಗಲಿ, ಯಾರೇ ಟೆಕ್ನಿಷಿಯನ್ ಡೈರೆಕ್ಟರ್ ಆಗಲಿ, ಇಂಥ ಒಂದು ಬ್ಯಾನರ್ ಬರಬೇಕು ಅಂತ ಕಾಯ್ತಿರ್ತಾರೆ. ಎಷ್ಟು ಒಳ್ಳೆ ಕಥೆಗಳಿರುತ್ತೆ, ಇಂಥ ಬ್ಯಾನರ್ ಸಿಕ್ಕಿರಲ್ಲ. ಸೊ ಅದು ಸಿಕ್ಕಿದೆ. ನಿಮಗೆಲ್ಲ ಒಂದೊಂದು ಸಿನಿಮಾ ನೋಡಿರ್ತೀರಾ ನೀವು, ಎಲ್ಲ ಓಕೆ ಗುರು ನನಗೆ ಯಾಕೋ ರೀಚ್ ಆಗಲಿಲ್ಲ ಸಿನಿಮಾ, ಪ್ರಮೋಷನ್ ಮಾಡಲಿಲ್ಲ ನೀವು ಅಂತ ಹೇಳ್ತೀರಾ. ಆ ಪ್ರಮೋಷನ್ ಮಾಡೋ ತಾಕತ್ತು ಇರುತ್ತೆ ಬ್ಯಾನರ್ಗೆ. ಸೊ ಈಗ ನೋಡಿ ಎಷ್ಟೋ ಸಿನಿಮಾ ರಿಲೀಸ್ ಆಗ್ತಿದೆ, ಬಟ್ ತುಂಬ ಜನಕ್ಕೆ ಫಸ್ಟ್ ತಲೆಗೆ ಬರ್ತಿರೋದು ಈ ಸಿನಿಮಾ. ಬಟ್ ನಾನೇನು ಹೇಳ್ತೀನಿ, ಎಲ್ಲ ಸಿನಿಮಾನು ನೋಡಿ, ಬಟ್ ನಮ್ಮ ಸಿನಿಮಾನ ನೋಡಿ. ಯಾಕಂದರೆ ಮೋಟಿವೇಶನ್ ಎಲಿಮೆಂಟ್ ತುಂಬ ಜಾಸ್ತಿ ಇದೆ. ಆ್ಯಂಡ್ ಬರೀ ಕಾಲೇಜ್ ಸ್ಟೋರಿ ಅಷ್ಟೇ ಇಲ್ಲ, ಬರೀ ಹುಡುಗರದ್ದು ಅಷ್ಟೇ ಅಲ್ಲ ಸ್ಟೋರಿ ಇದು. ಅಫ್ಕೋರ್ಸ್ ಲವ್ ಸ್ಟೋರಿ ಎಲ್ಲವೂ ನಾನು ಹೇಳಿದ್ದೀನಿ. ಸಸ್ಪೆನ್ಸ್ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ತುಂಬ ಇದೆ. ಎಲ್ಲ ಥರನೂ ನಿಮಗೆ ಮಜಾ ಕೊಡುವಂಥ ಒಂದಷ್ಟು ವಿಷಯಗಳಿದೆ. ಬರೀ 2-4 ಗಂಟೆ ಅಷ್ಟೇ ಸಿನಿಮಾ, ನಿಮಗೆಲ್ಲೂ ಬೋರ್ ಆಗಲ್ಲ. ಆ್ಯಂಡ್ ಕ್ಲಾಸ್ಗೂ ಇಷ್ಟ ಆಗುತ್ತೆ, ಮಾಸ್ಗೂ ಇಷ್ಟ ಆಗುತ್ತೆ, ಫ್ಯಾಮಿಲಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ನಾನು ಮೈಸೂರವನೇ, ನಿಮ್ಮ ಮೈಸೂರು ಹುಡುಗನ್ನ ಇನ್ನೊಂದು ಸ್ವಲ್ಪ ಇಲ್ಲಿ ತನಕ ತಂದಿದ್ದೀರಾ. 3 ಸಿನಿಮಾ ಮಾಡೋ ಹೋಗಿ 4 ಸಿನಿಮಾ ಮಾಡೋ ಹೋಗಿ ಮಾಡಿದ್ದೀರಾ. ಇನ್ನೂ ಒಂದಷ್ಟು ಸಿನಿಮಾ ಮಾಡೋ ಹೋಗಿ ಮಾಡಿ. ಅದು ಸಾಧ್ಯ ಆಗೋದು ನಿಮ್ಮ ಕೈಯಲ್ಲೇ. ಸೊ ಇಲ್ಲಿ ಉಳ್ಕೊಂಡ್ರೆ ನಿಮ್ಮನ್ನು ಇನ್ನಷ್ಟು ಹೆಮ್ಮೆ ಪಡಿಸ್ತೀನಿ ನಾನು. ಓಕೆ, ಇನ್ನೊಂದು ಮೇಜರ್ ಕ್ವೆಶ್ಚನ್ ಏನಂತಂದ್ರೆ ಪೈರಸಿ. ಇತ್ತೀಚೆಗೆ ಯಾವುದೇ ಸಿನಿಮಾ ರಿಲೀಸ್ ಆದ್ರೂ ಪೈರಸಿ ಮಾಡಿ ಹಾಕ್ಬಿಡ್ತಾ ಇದ್ದಾರೆ. ಸೊ ಜನನು ಅಷ್ಟು ಇನ್ನೇನು ಪೈರಸಿ ಆಗುತ್ತಲ್ಲ ಎಲ್ಲೇ ನೋಡೋಣ ಅನ್ನೋ ಮನಸ್ಥಿತಿ ಕೂಡ ಜನರಲ್ಲಿ ಬಂದ್ಬಿಟ್ಟಿದೆ. ಸೊ ಪೈರಸಿ ಬಗ್ಗೆ ಹೇಳೋದಾದ್ರೆ ಓಕೆ, ಈಗ ಪೈರಸಿ ಅಫ್ಕೋರ್ಸ್ ಎಲ್ಲ ಟೆಕ್ನಿಕಲಿ ಸ್ಟ್ರಾಂಗ್ ಆಗ್ಬಿಟ್ಟಿದ್ದಾರೆ. ಈಗ ಪೈರಸಿ ಮಾಡೋದು ತುಂಬ ಆಗಿದೆ, ದೊಡ್ಡ ದೊಡ್ಡ ಸ್ಟಾರ್ ಸಿನಿಮಾಗಳಿಗಾಗಿದೆ, ಎಷ್ಟು ಹೊಸ ಸಿನಿಮಾಗೂ ಆಗಿದೆ. ಬಟ್ ಇದರಿಂದ ತುಂಬ ಜನರು ಪಾಪ ಬೀದಿಗೆ ಬಂದ್ಬಿಟ್ಟಿದ್ದಾರೆ. ಎಷ್ಟು ನಿರ್ಮಾಪಕರು ಪಾಪ ಕಷ್ಟಪಟ್ಬಿಟ್ಟಿದ್ದಾರೆ, ಅನುಭವಿಸ್ಬಿಟ್ಟಿದ್ದಾರೆ. ಇದು ಯಾರಿಗೂ ಆಗೋದು ಬೇಡ. ಒಂದು ಮನುಷ್ಯತ್ವ ಇಟ್ಕೊಳ್ಳೋಣ, ಸಿನಿಮಾ ಬಿಟ್ಟಾಕಿ. ಮನುಷ್ಯ ಅವರು ಕೂಡ ನಿಮ್ಮ ಹಾಗೆ ನಮ್ಮ ಹಾಗೆ ದುಡ್ಡು ಹಾಕಿ ಬಂದಿರ್ತಾರಲ್ವ, ಅವರ ಸ್ಥಿತಿ ಹಾಳು ಮಾಡೋದು ಬೇಡ. ಅದಕ್ಕೋಸ್ಕರ ದಯವಿಟ್ಟು ಪೈರಸಿ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಮಾಡಿದ್ರೆ ನಿಮಗೆ ಗೊತ್ತಾದರೆ ಅದನ್ನು ರಿಪೋರ್ಟ್ ಮಾಡಿ.
ಆ್ಯಂಡ್ ಅಲ್ಟಿಮೇಟ್ಲಿ ಎಂಡ್ ಆಫ್ ದ ಡೇ ಕೊನೆಗೆ ಇದು ನಿಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿನೇ. ಈಗ ನಾವೆಲ್ಲರೂ ಇದನ್ನು ಕಾಪಾಡ್ಕೋಬೇಕು, ಯಾಕಂದರೆ ಎಷ್ಟು ದೊಡ್ಡವರು ಇದನ್ನು ಚೆನ್ನಾಗಿ ಬೆಳೆಸಿದ್ದಾರೆ, ನಾವು ಅದನ್ನು ಉಳಿಸ್ಕೋಬೇಕು. ನಾವೆಲ್ಲ ಒಟ್ಟಿಗೆ ಇದ್ರೆ ಉಳಿಸೋಕ್ಕಾಗೋದು. ದಯವಿಟ್ಟು ಪೈರಸಿ ಯಾರೇ ಮಾಡಿದ್ರು ಅದನ್ನು ಇನ್ಫಾರ್ಮ್ ಮಾಡಿ. ದಯವಿಟ್ಟು ಇದೊಂದು ರಿಕ್ವೆಸ್ಟ್ ಎಲ್ಲರನ್ನು ಕೇಳ್ಕೊತೀನಿ, ಪ್ಲೀಸ್ ಎಲ್ಲ ಥಿಯೇಟ್ರಲ್ಲೇ ನೋಡಿ. ನೀವು ಮೊದಲನೇ ದಿನ ನೋಡಿಲ್ಲ ಅಂದ್ರೆ ಪರವಾಗಿಲ್ಲ, ಅಟ್ಲೀಸ್ಟ್ ಆಮೇಲೆ ನೋಡಿ ಆರಾಮಾಗಿ ನಿಧಾನಕ್ಕೆ ನೋಡಿ, ಬಟ್ ಪೈರಸಿ ಮಾತ್ರ ಮಾಡಬೇಡಿ. ಸೇಮ್ ನಮ್ಮ ಸಿನಿಮಾನು ಅಷ್ಟೇ, ನಾಳೆನೇ Feb 9 ರಿಲೀಸ್ ಆಗ್ತದೆ. ಸೊ ಲೆಟ್ಸ್ ಸ್ಟಾಪ್ ಪೈರಸಿ ಆ್ಯಂಡ್ ನಮ್ಮ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಕೇಳ್ಕೊಂತೀನಿ. ಓಕೆ, ಥ್ಯಾಂಕ್ ಯು ಸೋ ವೆರಿ ಮಚ್. ಸಿಕ್ಕಾಪಟ್ಟೆ ಪ್ರಮೋಷನ್ ಮಾಡ್ತಾ ನಿಮ್ಮ ಪ್ರೀಶಿಯಸ್ ಟೈಮ್ ನಮ್ಮ ಪ್ರೋಗ್ರಾಮ್ ಕೊಡೋದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಹಾಗೇನೆ ನಾಳೆ ಫೆಬ್ರವರಿ 9ನೇ ತಾರೀಕು ನಿಮ್ಮ ಜಸ್ಟ್ ಪಾಸ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಒಂದು ದೊಡ್ಡ ಸಕ್ಸಸ್ ಕಾಣಲಿ ಅಂತ ಹೇಳಿ ನಾವು ನಮ್ಮ ವಾಹಿನಿ ಕಡೆಯಿಂದ ಹಾರೈಸ್ತಾ ಇದ್ದೀವಿ. ನೀವು ಕೂಡ ಬೇರೆ ಬೇರೆ ಜಾನರಲ್ಲಿ ಹೆಚ್ಚು ಹೆಚ್ಚು ಸಿನಿಮಾಗಳನ್ನ ಮಾಡಿ, ರಾಯ್ಸ್ ಪ್ರೊಡಕ್ಷನ್ ಕಡೆಯಿಂದ ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಸಿನಿಮಾಗಳು ಬರಲಿ. ನೀವು ಕೂಡ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರೆ ಹೆಚ್ಚು ಹೆಚ್ಚು ಸಿನಿಮಾಗಳನ್ನ ಮಾಡಿ ಅಂತ ಹೇಳಿ ನಮ್ಮ ವಾಹಿನಿ ಕಡೆಯಿಂದ ಹಾರೈಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್.